ಇಬ್ಬರು ಇಬ್ಬರು ನಿಮಿಷ ಎಲ್ಲ ಬಂದ್ಬಿಡಿ. ಗ್ರೂಪ್ ಆಗ ನಿಮಿಷ ಗ್ರೂಪ್ ಆಗ ನಿಮಿಷ. ಓಕೆ ತಯಾರಿ ಇದು ಆಯ್ತು. ಕೌಂಟ್ ಹೋಗ್ತಾ ಇಲ್ಲ. ಹಿಂದೆ ಸಿನಿಮಾ ಯಾವ್ದು ಹೆಸರು ಯಾವ್ದು? ಶುಕ್ರವಾರ ಹೇಳಿದ್ದು. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಸ್ವಲ್ಪ ಜೋಶ್ ಇರ್ಲಿ. ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿದ್ರಲ್ಲಿ ಗೊತ್ತಾಗ್ತದೆ ಎಷ್ಟು ಮಟ್ಟಿಗೆ ಚೆನ್ನಾಗಿದ್ದೀರಾ ಅಂತ. ಹೇಗಿದ್ದೀರಾ ಎಲ್ರು? ಎಸ್, ಅದು ಜೋಶ್ ಅಂತ ಹೇಳಿದ್ರೆ ಒಂದು ಮಾತಿದೆ, ಮಳೆ ಹನಿ ಭೂಮಿಲಿ ತಂಗು ಇಂಗಿ ಮತ್ತೆ ಆವಿಯಾಗಿ ಮತ್ತೆ ಮಳೆ ಆಗುತ್ತೆ. ಹಾಗೆ ಸಿನಿಮಾ ಇಂಡಸ್ಟ್ರಿ ಕೂಡ. ಇಲ್ಲಿ ಒಬ್ಬ ನಟನಾಗಿ ಬರ್ತಾನೆ, ನಿರ್ಮಾಪಕನಾಗಿ ಬರ್ತಾನೆ, ನಿರ್ದೇಶಕನಾಗಿ ಬರ್ತಾನೆ, ಸಿನಿಮಾನ ಮಾಡ್ತಾನೆ, ಸಿನಿಮಾ ಗೆಲ್ಲುತ್ತೋ ಸೋಲುತ್ತೋ ಮತ್ತೆ ಸಿನಿಮಾವನ್ನೇ ಮಾಡ್ತಾನೆ. ಅಂತಹ ಅಭೂತಪೂರ್ವ ಶಕ್ತಿ ಸಿನಿಮಾ ಇಂಡಸ್ಟ್ರಿಯಲ್ಲಿದೆ. ಇಂತಹ ಒಂದು ಚಿತ್ರರಂಗದಲ್ಲಿ ನಾವಿರೋದಕ್ಕೆ, ನಾವೊಂದು ಪಾತ್ರವಾಗಿರೋದಕ್ಕೆ ನಿಜವಾಗ್ಲೂ ಪುಣ್ಯವಂತರು ಅಂತ ಹೇಳ್ಬೋದು ಅಲ್ವಾ? ಈ ಪ್ರೌಡ್ ಮೂಮೆಂಟ್ ಎಲ್ರಿಗೂ ಇರುತ್ತೆ ಅಲ್ವಾ? ಕ್ಯಾಮ್ರಾಮನ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ನಿರ್ದೇಶಕ ಆಗಿರ್ಬೋದು, ನಿರ್ಮಾಪಕ ಆಗಿರ್ಬೋದು, ಅಥವಾ PROಗಳಾಗಿರ್ಬೋದು, ಅಥವಾ ಮಾಧ್ಯಮ ಮಿತ್ರರಾಗಿರ್ಬೋದು, ಎಲ್ಲರೂ ಕೂಡ ಚಿತ್ರರಂಗದ ಒಂದು ಭಾಗಗಳೇ. ಹಾಗಾಗಿ ನಾವೆಲ್ಲರೂ ಈ ದಿನವನ್ನ ಸೆಲೆಬ್ರೇಟ್ ಮಾಡಲೇಬೇಕು. ಈಗ ಈ ಚಿತ್ರದ ನಾಯಕ ಶರಣ್ ಅವರು ಜೊತೆಗಿದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣ್ ಅವರೇ, ಸಾಧ್ಯ ಆದ್ರೆ ನೀವು ಎದ್ದು ನಿಂತು ನಿಮ್ಮ ಜನಗಳನ್ನ ಮುಖ ತೋರಿಸಬಹುದು. ಯಾಕಂದ್ರೆ ಎಸ್, ಎಲ್ರು ನಿಮ್ಮ ಮುಖ ಪರಿಚಯ ಎಲ್ರಿಗೂ ಆಗ್ಲಿ ಅಂತ ಅಷ್ಟೇ. ಹೀರೋ ಆದವರು ಯಾವತ್ತೂ ಎದ್ದು ಕಾಣ್ತಾ ಇರ್ಬೇಕು, ರೈಟ್ ಅಲ್ವಾ? ಎಸ್. ಹಾಗೆ ಇನ್ನೊಬ್ಬ ಹೀರೋ ಆರ್ಯನ್ ಅವರು ನಮ್ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ. ಹಾಗೆ ಚಿತ್ರದ ನಾಯಕಿ ಜೀವಿತ ಅವರು ಕೂಡ ಕಾರ್ಯಕ್ರಮದಲ್ಲಿ ಇದ್ದಾರೆ. ಸ್ವಾಗತ. ನೋಡಿ, ಅವ್ರು ಕಲ್ತು ಬಿಡಿಸ್ಕೊಳ್ತಾ ಇದ್ದಾರೆ. ಇವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಚಲನಚಿತ್ರದ ಶರಣ್ ಅವರ ತಂದೆ, ಒಬ್ಬ ಹೀರೋಯಿನ ನಿಜವಾದ ಹೀರೋ ನಮ್ ಜೊತೆ ಇದ್ದಾರೆ. ದಯವಿಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ. ಎಲ್ಲರೂ ಜೋರಾದ ಚಪ್ಪಾಳೆ ಬರ್ಲಿ ರಾಜಶೇಖರ್ ಸರ್ ಅವ್ರಿಗೆ. ಹಾಗೆ KP ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಮಹೇಂದ್ರನ್ ಎಂ ನಿರ್ಮಾಪಕರು ವೇದಿಕೆ ಮೇಲೆ ಬರಬೇಕು. ಹಾಗೆ ಯೋಗೀಶ್ ಶೆಟ್ಟಿ ಅವರು ವೇದಿಕೆ ಮೇಲೆ ಬರಬೇಕು. ಓಕೆ, ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲಾ ಗಣ್ಯರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಜ್ಯೋತಿ ಅನ್ನೋದು ಕತ್ತಲೆಯನ್ನ ತೊಡಗಿಸುತ್ತೆ, ಹಾಗೆ ಬೆಳಕಿನೆಡೆಗೆ ಸಾಗಿಸುತ್ತೆ. ಈ ಜ್ಯೋತಿ ಕೇವಲ ಕತ್ತಲೆಯನ್ನ ತೊಡಗಿಸೋದು ಮಾತ್ರವಲ್ಲ, ಕತ್ತಲೆಯ ಹೊರಗೂ ಬಹಳಷ್ಟು ವಿಚಾರಗಳಿದೆ. ಒಮ್ಮೆ ಕಂಡಿರೋದು ನೋಡು ಅನ್ನೋದನ್ನ ಸೂಚನೆ ನೀಡುತ್ತೆ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಚಿತ್ರದಲ್ಲಿ ಯಾವುದೇ ಒಂದು ಸಣ್ಣ ಲೋಪಗಳಿದ್ರು ಈ ಜ್ಯೋತಿಯ ಪ್ರಕಾಶದಿಂದ ತೊಡೆದು ಹೋಗ್ಲಿ, ಸಿನಿಮಾ ಗೆಲ್ಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಯಶಸ್ವಿಯಾಗಿಸುವ ಸಲುವಾಗಿ ಜ್ಯೋತಿಯನ್ನ ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವೇದಿಕೆ ಮೇಲೆ ಬಂದ್ಮೇಲೆ ಅದೆಷ್ಟು ಆನಂದದಿಂದ ಚಪ್ಪಾಳೆ ತರ್ತಾರೆ ಅಂತ. ಬರ್ಲಿ ಜೋರದ ಚಪ್ಪಾಳೆ. ಎಲ್ಲ ಇಟ್ಕೊಳ್ಳಿ, ಎಲ್ಲ ಇಟ್ಕೊಳ್ಳಿ ಮೇಡಮ್, ಹಂಗೆ ಇಟ್ಕೊಳ್ಳಿ ಎಲ್ಲ.
ಹಂಗೆ ನಿಂತ್ಕೊಂಬಿಡಿ ಎಲ್ಲ ಸ್ವಲ್ಪ ಹಿಂದಕ್ಕೆ ಹೋಗಿ ಬನ್ನಿ ಹತ್ರ ಬನ್ನಿ ಸರ್. ಹಲೋ 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 ಹೀರೋ ಹಾಗೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳ್ಬೋದು ಕರ್ನಾಟಕ ಸರ್ಕಾರ ಆರೋಗ್ಯ ಸಚಿವರ ದೀಪ ಪಕ್ಕಕ್ಕೆ ಇಟ್ಬಿಡಿ ಹಂಗೆ ಸಾಂಗ್ ನೋಡೋಣ. ಎಸ್ ಹೇಳಕ್ಕಾಗಲ್ಲ. ಎಸ್ ಟಕ್ಕರ್ ಸ್ಟಾರ್ಟ್ ಅಲ್ವಾ? ಓಕೆ, ನೀವ್ ಇವ್ರ ಬಗ್ಗೆ ಚೆನ್ನಾಗಿದೆ ಕಲೆದು ತುಂಬಾ ಚೆನ್ನಾಗಿದೆ ನಮ್ದು ಚೆನ್ನಾಗಿಲ್ಲ, ಯಾಕಂದ್ರೆ ಲವ್ ಕ್ಯಾರೆಕ್ಟರ್ ಯಾರು ಬೇಕಾದ್ರೂ ಮಾಡ್ಬೋದು. ಅದ್ರೊಂದು ರಫ್ ಫೇಸ್ ಇದ್ದು ಒಂದು ಈ ತರ ರೊಮ್ಯಾಂಟಿಕ್ ಫೀಲ್ ಮಾಡೋದು ತುಂಬಾ ಟಫ್ ಅಲ್ಲ. ಸೊ ಅವರೇ ಗೆದ್ರು ಅಂತ. ಇಲ್ಲ ಅವ್ರು ರೆಡಿನೇ ಇಲ್ಲ. ಇಲ್ಲ ಮಾರೆ, ನಂದೇ ಚೆನ್ನಾಗಿರೋದೇ ವಾಪ ಇಲ್ಲಿ. ಓಕೆ, ಆಕ್ಚುಲಿ ಇಬ್ಬರದು ಕೂಡ ಚೆನ್ನಾಗಾಯ್ತು. ಈ ಜಡ್ಜ್ಮೆಂಟ್ ಕೊಡೋದಕ್ಕೆ ನಮ್ಮ ನಾಯಕಿ ವೇದಿಕೆ ಮೇಲೆ ಬರ್ಬೇಕು. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಆಕ್ಚುಲಿ ಹೇಳಿದೆ, ಕಲಾವಿದರಾದವರು ಯಾವತ್ತೂ ಕೂಡ ಅಷ್ಟೇ ನಮ್ಮ ನಟನೆಯಲ್ಲಿ ನಮಗೆ ಪ್ಲಸ್ ಆಗಿರುತ್ತೆ. ಅಂಥದ್ರಲ್ಲೂ ಕೂಡ ಇನ್ನೊಬ್ಬ ನಟನನ್ನು ಗುರುತಿಸುವಂತಹ ಒಂದು ಗುಣ ಏನಿದೆ ಅದು ನಮ್ಮ ಚಲನಚಿತ್ರರಂಗದಲ್ಲಿ ಮಾತ್ರ ಇರುವಂತದ್ದು. ಬೇರೆ ಎಲ್ಲದರಲ್ಲೂ ಕಾಂಪಿಟೇಷನ್ಸ್ ಇದೆ, ಇನ್ನೊಬ್ರಿಗೆ ಸಪೋರ್ಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತಾರೆ. ಬಟ್ ನಮ್ಮ ಚಿತ್ರರಂಗದಲ್ಲಿ ಹಾಗಲ್ಲ. ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಹೇಳಿದ್ರೆ ಎಲ್ಲರೂ ಹೋಗ್ಬಿಡ್ತಾರೆ. ಅಥವಾ ಯಾವುದೋ ಒಂದು ಸಿನಿಮಾ ಆಡಿಯೋ ರಿಲೀಸ್ ಆಗಿರ್ಲಿ ಅಥವಾ ಸಿನಿಮಾದ ಏನೇ ಕಾರ್ಯಕ್ರಮ ಇರಲಿ ಎಲ್ಲರೂ ಜೊತೆಯಾಗಿ ಸೇರ್ತಾರೆ. ಇಲ್ಲಿ ಕಾಂಪಿಟೇಷನ್ಸ್ ಗಳಿದ್ರು ಕೂಡ ಸಿನಿಮಾವನ್ನು ಹೊರತುಪಡಿಸಿದ್ರೆ ಅವರು ಸ್ನೇಹಿತರಾಗಿರ್ತಾರೆ. ಅಂತಹ ವಿಶೇಷವಾದ ರಂಗ ನಮ್ಮ ಚಿತ್ರರಂಗ. ಓಕೆ, ಹೀರೋಯಿನ್ ಮೇಡಮ್ ನೀವ್ ಹೇಳಿ, ನಿಮ್ಗೆ ಇಬ್ರಲ್ಲಿ ಯಾವ ಹೀರೋ ಬೆಸ್ಟ್? ನಿಮ್ಮ ಪೇರ್ ನೀವು ಹುಷಾರಾಗಿ ಉತ್ತರ ಕೊಡ್ಬೇಕು. ಇಲ್ಲಿಂದ ಹೋದ್ಮೇಲೆ ಇದೆ ಕ್ಲಾಸ್ ಆದ್ಮೇಲೆ. ಎಸ್, ಎರಡು ಬೆಸ್ಟ್. ನಾನು ಒಂದ್ ಕಣ್ ಬಿಟ್ಟು ಇನ್ನೊಂದ್ ಕಣ್ ಹೇಳಕ್ಕಾಗಲ್ಲ. ಅವ್ರು ಒಂದ್ ಕಣ್ ಬಿಟ್ಟು ಇನ್ನೊಂದ್ ಕಣ್ ಹೇಳ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಇನ್ನು 2 ಕಿಡ್ನಿ ಇದೆ, 2 ಲಿವರ್ ಇದೆ, 6 ಜನ ಹೀರೋ ಬೇಕಾಗ್ತಾರೆ. ನೀವ್ ಹಂಗೆ ಹೇಳಂಗಿಲ್ಲ, ಒಬ್ಬರನ್ನ ಹೇಳಿ. ಬಟ್ ರೀಸನ್ ಕೊಟ್ಟು ಹೇಳ್ಬೇಕು. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್. ಇಲ್ಲ, ಡಿಫ್ರೆಂಟ್ ಎರಡು ಡಿಫ್ರೆಂಟ್ ಕಾನ್ಸೆಪ್ಟ್. ಡಿಫ್ರೆಂಟ್ ಕತೆ ಹೇಳ್ತೀರಾ? ಕತೆ ಹೇಳ ನೋಡಿತಾರಲ್ಲ ಡೈರೆಕ್ಟರ್. ಓಕೆ, ನಿಮ್ಮ ಕ್ಯಾರೆಕ್ಟರ್ ಹೇಗೆ ಸಿನಿಮಾದಲ್ಲಿ? ನಂದು ತುಂಬಾ ರಿಯಲಿಸ್ಟಿಕ್ ಕ್ಯಾರೆಕ್ಟರ್. ಎಸ್, ನಮ್ಮ ರಿಯಲಿ ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್ ಯೋಗರಾಜ್ ಸರ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ನನ್ನ ಕ್ಯಾರೆಕ್ಟರ್ ಬಂದು ಈ ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ಗೂ ನನ್ನ ರಿಯಲ್ ಲೈಫ್ ಕ್ಯಾರೆಕ್ಟರ್ ತುಂಬಾನೇ ಲೈಕ್ ಸಿಮಿಲರ್ ಆಗಿದೆ. ಸೊ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಕ್ಯಾರೆಕ್ಟರ್. ಯಾ, ಅಂದ್ರೆ ಇಬ್ರು ಹೀರೋನ? ಇಬ್ರು ಹೀರೋ ಅಲ್ಲ, ಸಿಮಿಲರ್ ಇದೆ ಅಂದ್ರಲ್ಲ. ಅದರ ನೀರೋ ಲೈಕ್ ಮೈ ಪರ್ಸನಲ್ ಕ್ಯಾರೆಕ್ಟರ್ ಒಂದು ಅನ್ನೋದು ಸಿಮಿಲರ್ ಆಗಿದೆ ತುಂಬಾ. ನನಗೆ ತುಂಬಾ ಇಷ್ಟ ಆಯ್ತು, ತುಂಬಾ ರಿಲೇಟ್ ಮಾಡ್ಕೊಳಕಾಯ್ತು ರಿಯಲ್ ಲೈಫ್ಗೂ ಇದಕ್ಕೂ. ಸೊ ತುಂಬಾ ರಿಯಲಿಸ್ಟಿಕ್ ಆಗಿರುತ್ತೆ ಮೂವಿ. ತುಂಬಾ ಜನ ರಿಲೇಟ್ ಮಾಡ್ಕೋತಾರೆ ಮೂವಿಗೆ. ಮೋಸ್ಟ್ ಎಮೋಷನಲ್ ಥ್ರಿಲ್ಲರ್, ಲೈಕ್ ಎವ್ರಿಥಿಂಗ್ ಇಸ್ ಇನ್ ದ ಸೇಮ್ ಮೂವಿ. ಥ್ಯಾಂಕ್ ಯು. ಹಾಗೆ ಚಿತ್ರದ ನಾಯಕ ಶರಣ್ ಅವರು ಇದ್ರ ಬಗ್ಗೆ ಮಾತಾಡ್ಬೇಕು. ನಿಮ್ಮ ಕ್ಯಾರೆಕ್ಟರ್? ನಮಸ್ಕಾರ ಎಲ್ಲರಿಗೂ. ನಮ್ಮ ಮಂಗಳೂರಿಂದ ಆಕ್ಚುಲಿ ಶರಣ್ ರಾಜ್ ಕಾಸರಗೋಡಿಂದ ಹೆಸರು ನಂದು. ಇದಕ್ಕೆ ಮುಂಚೆ ಮೂವೀಸ್ ಮಾಡಿದೆ, ಬಟ್ ಅದರಲ್ಲೆಲ್ಲ ವಿಲನ್ ಕ್ಯಾರೆಕ್ಟರ್ ಮಾಡಿದ್ರು. ಸೊ ಇವಾಗ ಈ ಮೂವಿಲಿ ಕೂಡ ವಿಲನ್ ಆಗಿ ಬಂದದ್ದು, ಬಟ್ ಇವಾಗ ಹೀರೋ ಆಗಿ ಹೋಗ್ತಾ ಇದ್ದೆ ನಾನು. ಸೊ ಅದಕ್ಕೆಲ್ಲ ರೀಸನ್ ನಮ್ಮ ಯೋಗರಾಜ್ ಸರ್ ಏನೋ ನನ್ನಲ್ಲೇನೋ ಕಂಡಿಡಿರ್ಬೋದು. ಲೈಕ್ ಸೊ ಐ ಥಿಂಕ್ he is the best person to talk more about me. That's all about me. Yeah. And ಕೇಳ್ಪಟ್ಟೆ ನಾನು ಸಿನಿಮಾದಲ್ಲಿ ಹೀರೋ ಮಾತ್ರ ಅಲ್ಲದೆ ಮೇನ್ ಅಂದ್ರೆ ವಿಲನ್ ಆಗಿ ಕೂಡ ಶೇಡ್ ಇದೆ ನಿಮ್ದು ಅಂತ ಹೇಳಿ. ಸೊ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತಾ ಇದ್ದಾರೆ ಸಿನಿಮಾದಲ್ಲಿ. ಹೇಗ್ ಅನ್ನಿಸ್ತು? ಯಾಕಂದ್ರೆ ಹೀರೋ ಮೇಂಟೆನೆನ್ಸ್ ಒಂಥರ ಇರುತ್ತೆ ಅಥವಾ ವಿಲನ್ ಗೆ ಒಂಥರ ಇರುತ್ತೆ. 2 ಪಾರ್ಟ್ ಆಗಿ ನಿಮ್ಮನ್ನ ಬಳಸ್ಕೋತಾರೆ ಸಿನಿಮಾಗೆ. ಮೇಂಟೆನೆನ್ಸ್ ಏನಿಲ್ಲ, ಜಸ್ಟ್ ಗಡ್ಡೆ ತಿಕ್ಬಿಟ್ಟು ಅಷ್ಟೇ. ಸಿಂಪಲ್ ಅಲ್ಲ, ಮುಗಿತ್ತು ಅಷ್ಟೇ. ರಫ್ ಲುಕ್ ಇತ್ತು, ಒಂದು ಚಾಕ್ಲೇಟ್ ಲುಕ್ ಇತ್ತು ಅಂತ ಇವರೇ ಹೇಳಿದ್ರು. ನನಗೆ ಅದು ಗೊತ್ತಿರಲಿಲ್ಲ. ಫೈನಲಿ ಔಟ್ಪುಟ್ ಇವರೇ ಎಲ್ಲ ಸೆಟ್ ಮಾಡಿದ್ರು. ಹೇರ್ ಸೆಟ್ ಅದರಲ್ಲಿ ಇವರೇ ನಿಮ್ಮಲ್ಲಿ ಒಬ್ಬ ಚಾಕ್ಲೇಟ್ ಬಾಯ್ ಅನ್ನ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ ಅಂತ ಆಯ್ತು. ಹೌದೌದು. ಎಸ್, ಥ್ಯಾಂಕ್ ಯು. ಹಾಗೆ ಆರ್ಯನ್ ಅವರು? ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ, ಎಸ್ಪೆಷಲಿ ಮಾಧ್ಯಮ ಮಿತ್ರ ಅನ್ನೋದಕ್ಕಿಂತ ಮಾಧ್ಯಮ ಕುಟುಂಬದವರು ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಕೂಡ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ 2.5 ವರ್ಷಗಳಿಂದ. ಸೊ ಇಷ್ಟು ದಿನ ನಾನು ಹಿಂದ್ಗಡೆ ನಿಂತ್ಕೊಂಡು ರಿಪೋರ್ಟರ್ ಆಗ್ತಿದ್ದೆ, ಇಲ್ಲಿ ಬರೋ ಹೀರೋಗಳನ್ನ ಚಿಟ್ಚಾಟ್ ಮಾಡ್ತಿದ್ದೆ. ಸೊ ಇದು ಮೀಡಿಯಾಗೆ ಬಂದ್ಮೇಲೆ ಇದು ನಾನು ಫಸ್ಟ್ ಸಿನಿಮಾ ಹೀರೋ ಆಗಿ ನೋಡ್ತಾ ಇರೋದು.
ತುಂಬಾ ಖುಷಿ ಇದೆ. ನಮ್ಮನೆ ಫಂಕ್ಷನ್ಗೆ ನಮ್ಮವ್ರನ್ನೇ ಕರೆದ ಖುಷಿ ಇದೆ ನನಗೆ. ಹಾಗೆ ನಿಮ್ ಸಪೋರ್ಟ್ ಕೂಡ ಇರಲಿ. ಇನ್ನು ಲೂಡೋ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಇದೊಂದು ಡಿಫ್ರೆಂಟ್ ಜಾನರ್ ಸಿನಿಮಾ. ನಮ್ಮ ಯೋಗರಾಜ್ ಸರ್ ಅವರ ಸ್ಟೋರಿನೇ ಆ ತರ ಇದೆ, ಡಿಫ್ರೆಂಟ್ ಆಗಿದೆ. ಆಕ್ಚುಲಿ ಈ ಸಿನಿಮಾ ಸಿಗೋಕೆ ನನಗೆ ಮೀಡಿಯಾನೇ ಕಾರಣ. ಅದು ನಮ್ಮ ಈಗ ನ್ಯೂಸ್ ಚಾನಲ್ ನಾನು ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸರ್ ಒಂದು ಇತ್ಯಾದಿ ಅಂತ ಒಂದು ಸಿನಿಮಾ ಮಾಡಿದ್ರು. ಸೊ ಅದಕ್ಕೆ ನಾನು ಸಿನಿಮಾ ರಿಪೋರ್ಟರ್ ಆಗಿ ಇಲ್ಲೇ ಬಂದಿದ್ದೆ. ಆ ಸಿನಿಮಾ ಮುಗಿದ ಮೇಲೆ ಸರ್ ಮಾತಾಡ್ಸಿದ್ವಿ. ಹಂಗೆ ನೆಕ್ಸ್ಟ್ ಸಿನಿಮಾಗೆ ಅವರು ಸೆಲೆಕ್ಷನ್ ಮಾಡ್ಕೊಂಡು, ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ನಂಬಿ ನಮ್ಗೊಂದು ಅವಕಾಶ ಕೊಟ್ಟಿದ್ರು. ಹಾಗೆ ಮಹೇಂದ್ರನ್ ಸರ್ ಕೂಡ ನನ್ನ ಸೆಲೆಕ್ಟ್ ಮಾಡಿರೋದಕ್ಕೆ ನಿಮ್ಗೂ ಥ್ಯಾಂಕ್ಸ್ ಸರ್. ಇನ್ನು ನನ್ನ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಾದ್ರೆ, ನಾನು ಈ ಸಿನಿಮಾದಲ್ಲಿ ಒಂದು ನಿರ್ದೇಶಕನ ಪಾತ್ರ ಮಾಡಿದ್ದೇನೆ. ನಿರ್ದೇಶಕನ ಪಾತ್ರ ನನಗೆ ತುಂಬಾ ಹತ್ರ ಅಂತ ಅನಿಸ್ತು. ಏನಕ್ಕೆ ನಾನು ಬರೀ ಆರ್ಟಿಸ್ಟ್ ಆಗಿಲ್ಲ, ನಾನು ಕಳೆದ 10 ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದೀನಿ. ಒಂದು 12 ಸಪೋರ್ಟಿಂಗ್ ರೋಲ್ ಮಾಡಿದ್ದೇನೆ 12 ಸಿನಿಮಾಗಳಲ್ಲಿ. ಹಾಗೆ ಒಂದು ಸೀರಿಯಲ್, ಹಾಗೆ ಹೀರೋ ಆಗಿ ನಂದು 2 ಸಿನಿಮಾ ರಿಲೀಸ್ ಆಯಿತು. ಇದು 3ನೇ ಸಿನಿಮಾ, ಇನ್ನೆರಡು ಸಿನಿಮಾ ರಿಲೀಸ್ ರೆಡಿ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ನಾನು ಬರವಣಿಗೆ ನನ್ನ ಹಾಬಿ, ಅದು ನಾನು ರೈಟಿಂಗ್ ಸ್ಟೋರಿ ಎಲ್ಲ ಬರೀತಾ ಇದ್ದೆ. ಸೊ ಇದರಲ್ಲಿ ನಾನು ನಿರ್ದೇಶಕನಾಗಿರೋದ್ರಿಂದ ನಾನು ಕೂಡ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡೋದು ಇದೆಲ್ಲ ನನ್ನ ಡೈಲಿ ರುಟೀನ್. ಸೊ ನನಗೆ ನಿರ್ದೇಶಕನ ಪಾತ್ರ ಮಾಡೋದು ತುಂಬಾ ಟಫ್ ಅಂತ ಅನಿಸ್ಲಿಲ್ಲ. ಯಾಕಂದ್ರೆ ನಾನು ಫೇಸ್ ಮಾಡಿರುವಂತಹ ಕೆಲವು ಅವಮಾನಗಳಾಗಿರ್ಬೋದು ಅಥವಾ ತುಂಬಾ ಘಟನೆಗಳು ನಡೆದಿರುತ್ತೆ. ಸೊ ಅದೆಲ್ಲ ನನಗೆ ತುಂಬಾ ಫೆಮಿಲಿಯರ್ ಅಂತ ನನಗೆ ಹೊಸದಂತ ಅನಿಸಿಲ್ಲ. ಸೊ ಕ್ಯಾರೆಕ್ಟರ್ ಒಳಗಡೆ ಇನ್ವಾಲ್ವ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಯ್ತು. ಇನ್ನು ಕೋ-ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ, ಜೀವಿತ ಆಗ್ಲಿ, ಶರಣ್ ಆಗ್ಲಿ ಅಥವಾ ಸುವರ್ಣ ಸರ್, ನಮ್ಮ ಸುವರ್ಣ ವಿಲನ್ ಕ್ಯಾರೆಕ್ಟರ್ ಮಾಡಿದವರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಹಾಗೆ ಇವಾಗ ನೀವು ಸಾಂಗ್ ನೋಡಿದ್ರೆ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಸಾಂಗ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಜ್ ಭಾಸ್ಕರ್ ಸರ್ ಕಳೆದೋದೆ ಸರ್, ಏನ್ ಸಾಂಗ್ ಕೊಟ್ಟಿದ್ರು ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸುಶೀಲಾ ಮೇಡಮ್ ಆಗಿರ್ಬೋದು, ಕೋ-ಡೈರೆಕ್ಟರ್ ಕೃತಿಕಾ ಆಗಿರ್ಬೋದು, ನಿಮ್ಗೂ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನಿಮ್ಮ ಕಾಸ್ಟ್ಯೂಮ್ ಡಿಸೈನ್ ಆಗಿರ್ಬೋದು, ಮೇಕಪ್ ಅಂದ್ರೆ ನಾವು ಇಷ್ಟು ಚೆನ್ನಾಗಿ ಕಾಣಿಸ್ಕೊತಾ ಇದೀವಿ. ಹಾಗೆ ಕೃತಿಕಾ ಮ್ಯಾಮ್ ಒಂದೊಂದು ಸೀನ್ ಅಲ್ಲಿ ಬಂದು ಡೈಲಾಗ್ ಹೇಳ್ಕೊಡ್ತಾ ಇದ್ವಿ, ಚೆನ್ನಾಗಿ ಹೇಳ್ಕೊಡ್ತಿದ್ವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ಇನ್ಯಾರು ಬಿಟ್ಟಿದ್ದೀನಪ್ಪ ನಾನು ಅನ್ಸುತ್ತೆ. ನಮ್ಮ ಪೊಲೀಸರ್ ಏನ್ ಸರ್, ಪೊಲೀಸರ್ನ ಮರೆಯಕ್ಕಾಗಲ್ಲ. ನೀವು ಸಿನಿಮಾ ನೋಡಿದ್ರೆ ನೀವು ನೋಡಿ ಎಷ್ಟು ಸ್ಮೈಲಿಂಗ್ ಫೇಸ್ ಇದೆಯಲ್ಲ, ಅದ್ರಲ್ಲಿ ಈ ತರ ಇರಲ್ಲ. ಅವರು ಫುಲ್ ಕಡಕ್ ರೋಲ್ ಮಾಡಿದ್ದಾರೆ. ಅದಲ್ಲದೆ ಇನ್ನೂ ನಾನು ಒಂದಷ್ಟು ಫ್ರೆಂಡ್ಸ್ ಗಳಿದ್ದಾರೆ ಇಲ್ಲಿ, ಜಗನ್ ಆಗಿರ್ಬೋದು, ಚನ್ನು, ಅಕ್ಷಯ್, ಇವರೆಲ್ಲ ಸಪೋರ್ಟಿಂಗ್ ರೋಲ್ ಮಾಡಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್, ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಹಾಗೆ ನನ್ನ ನೆಕ್ಸ್ಟ್ ಸಿನಿಮಾದ ಡೈರೆಕ್ಟರ್ ಕೂಡ ಹರಿಪ್ರಣ ಸರ್ ಬಂದಿದ್ದಾರೆ. ನಿಮ್ಗೂ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಓಕೆನಾ? ನೈಸ್. ಅಂದ್ರೆ ನೀವು ಮಾಧ್ಯಮದಲ್ಲಿದ್ದವ್ರು ಹೀರೋ ಆಗಿರೋದು ಅಲ್ವಾ? ಹೌದು. ಮೋಕ್ಷನ್ ಅಲ್ಲ, ಹೀರೋ ಆಗಿದ್ದ ಮಾಧ್ಯಮಕ್ಕೆ ಬಂದೆ. ಹೌದಾ? ನೋಡಿ ಸರ್, ನೀವು ಟ್ರೈ ಮಾಡ್ಬೋದು. ಮೋಕ್ಷಣ್ಣ, ಮನೋಣ್ಣ, ತುಂಬಾ ಥ್ಯಾಂಕ್ಸ್, ನೀವು ಬಂದಿದ್ದು ಖುಷಿ ಆಯ್ತು. ನನ್ನ 2 ಸಿನಿಮಾಗೂ ನೀವು ಬಂದು ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಸರ್. ಹಾಗೆ ನಾನು ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ನಂಗೆ ಗೊತ್ತಿರೋರು ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಂದಿರೋರಿಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಇದು ನಾನೊಂದು 15-16ನೇ ಮೂವಿ ತುಳುವಲ್ಲಿ ಜಾಸ್ತಿ ನಾನು ಮಾಡಿರುವಂತದ್ದು. ಹಾಗಾಗಿ ನಾನಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಆದ್ರೆ ಈ ಮೂವಿಯಲ್ಲಿ ಒಂದು ಲೀಡ್ ವಿಲನ್ ಆಗಿ ನನಗೆ ಒಂದು ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾರೆ. ಬಹಳ ವರ್ಷದಿಂದ ಕಾಯ್ತಾ ಇದೆ. ನಾನು ಮೊದಲನಾಗಿ ನಮ್ಮ ನಿರ್ದೇಶಕರಿಗೆ ಯೋಗರಾಜ್ ಸರ್ ಅವರಿಗೆ ಬಹಳ ಚಿರಋಣಿ. ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಪಾತ್ರವನ್ನ ಕೊಟ್ಟಿದ್ದೀರಾ. ಹಾಗಾಗಿ ಈ ಸಿನಿಮಾದಲ್ಲಿ ಒಂದೊಳ್ಳೆ ಕ್ಯಾರೆಕ್ಟರ್ ಇದೆ. ಸೊ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಆಶೀರ್ವಾದ, ಪ್ರೀತಿ ಹೀಗೆ ಇರ್ಲಿ. ಸೊ ನಮ್ಮ ಇಡೀ ಚಿತ್ರತಂಡದ ಮೇಲೆ ಮಹೇಂದ್ರನ್ ಸರ್ ಆಗಿರ್ಬೋದು, ಶರಣ್ ಅವರು, ಆರ್ಯನ್, ಹಾಗೆ ಮೇಡಮ್ ಅವರೇ ಥ್ಯಾಂಕ್ ಯು. ತುಂಬಾ ನಮ್ಗೆ ಸಹಕಾರವನ್ನು ಕೊಟ್ಟಿದ್ದಾರೆ ನಮ್ಮ ಮೇಡಮ್ ಅವರು, ಅವ್ರಿಗೆ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಹಾಗೆ ಕೃತಿಕಾ ಥ್ಯಾಂಕ್ ಯು. ಮತ್ತೆ ಹೀರೋಯಿನ್ ಅವರು ನಮಗೆ ಸಿಗ್ಲೇ ಇಲ್ಲ, ಅಂದ್ರೆ ನಮ್ಮನ್ನ ಟಚ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಡೈರೆಕ್ಟ್ ಸರ್. ಹಾಗಾಗಿ ನಾವು ಬೇರೆನೇ ರೂಟ್ ಅಲ್ಲಿ ಇದ್ದೀವಿ. ಹಾಗೆ ಎನಿವೇಸ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ರಿಗೂ. ಮೈ ಸೆಲ್ಫ್ ಕೃತಿಕಾ ಯೋಗರಾಜ್. ಸೊ ನಂಗೆ ದೊಡ್ಡ ಇನ್ಸ್ಪಿರೇಷನ್ ನಮ್ಮಪ್ಪ. ಅವರಿಂದಾನೇ ನೋಡಿ ನಾನು ಪ್ರತಿಯೊಂದು ವಿಷಯನೂ ಕಲ್ತಿತ್ತು. ನನ್ನೊಳಗಡೆ ಏನ್ ಟ್ಯಾಲೆಂಟ್ ಇದೆ ಅಂತ ನನಗೆ ರಿಯಲೈಸ್ ಮಾಡಿಸಿದ್ದು ನಮ್ಮ ಅಪ್ಪನೇ. ಸೊ ಬಿಗ್ಗೆಸ್ಟ್ ಥ್ಯಾಂಕ್ಸ್ ಟು ಮೈ ಡ್ಯಾಡ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ವರ್ಕ್ ಇನ್ ದಿಸ್ ಮೂವಿ. And secondly, I would thank the media people for keep supporting us, and please keep supporting us like this. And the whole team, the united team, I would like to thank everyone for cooperating for the entire movie in a good way. So ನನಗೆ ಬಂದು ಗೋಲ್ ಏನು ಅಂದ್ರೆ ಡೈರೆಕ್ಟರ್ ಆಗ್ಬೇಕು ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ದಿಸ್ ಇಸ್ ಮೈ ಫಸ್ಟ್ ಮೂವಿ ಅಂಡ್ ದಿಸ್ ಇಸ್ ಮೈ ಫಸ್ಟ್ ಅಪರ್ಚುನಿಟಿ ಗಿವನ್ ಬೈ ಮೈ ಡ್ಯಾಡ್. ಓಕೆ, ಥ್ಯಾಂಕ್ ಯು. ಆಕ್ಚುಲಿ ಖುಷಿ ಆಗುತ್ತೆ ಸರ್, ಇಂಡಸ್ಟ್ರಿಯಲ್ಲಿ ಒಬ್ಬ ತಂದೆಯಾಗಿ ಅದು ಹೆಣ್ಮಕ್ಳು ಅಂತ ಹೇಳಿದಾಗ ನಾನು ಆಗ್ಲೇ ಹೇಳ್ದೆ, ಇಂಡಸ್ಟ್ರಿಗೆ ನುಗ್ಬೇಕಾದ್ರೆ ಅವರೆಲ್ಲ ಜೊತೆಗಿದ್ರು ಕೂಡ ಇಂಡಸ್ಟ್ರಿ ಬೇಡ, ಬೇರೆ ಪ್ರೊಫೆಷನ್ ಆಯ್ಕೆ ಮಾಡುವಂತಹ ಇಂಥ ಕಾಲದಲ್ಲಿ ನನ್ನ ಮಗಳು ಇಂಡಸ್ಟ್ರಿಗೆ ಏನೋ ಒಂದು ಮಾಡ್ಲಿ ಅನ್ನೋ ಗುಣ ಇದೆಯಲ್ಲ, ತುಂಬಾ ಹಿಡಿಸ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗ್ಲೂ ಮೆಚ್ಚಲೇಬೇಕು ಎಲ್ಲ ಕಲಾವಿದರಾಗಿರ್ಲಿ, ಚಿತ್ರತಂಡ ಆಗಿರ್ಲಿ. ನಿಮ್ಮನ್ನ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಹಾಗೆ
ಕೇಳ್ಕೊತಾ ಇದ್ದೀನಿ, ಯಾಕಂದ್ರೆ ಇಲ್ಲಿನ ಸೆಂಟರ್ ಆಫ್ ಅಟ್ರಾಕ್ಷನ್ ನೀವು ಇವತ್ತಿನ ಆಡಿಯೋ ಲಾಂಚ್ಗೆ. ಹೇಳಿ ಸರ್ ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜ್ ಭಾಸ್ಕರ್ ಅಂತ. ಈ ಫಿಲ್ಮ್ ಅಲ್ಲಿ 5 ಸಾಂಗ್ಸ್ ಇದೆ. 5 ಸಾಂಗ್ಸ್ ಡಿಫರೆಂಟ್ ಸ್ಟೈಲ್ ಅಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದೊಂದು ಸಾಂಗ್ ಒಂದೊಂದು ಸ್ಟೈಲ್ ಅಲ್ಲಿ ಇದೆ. ಅದೊಂದು ಐಟಮ್ ಸಾಂಗ್ ಅದು ತುಂಬಾ ಡಿಫರೆಂಟ್ ಆಗಿದೆ. ನೆಕ್ಸ್ಟ್ ಒಂದು ಇದಿದೆ ಮೆಲಡಿ ಸಾಂಗ್, 2 ಸಾಂಗ್ ಕೇಳಿದೀರಾ, ಅದೊಂದು ಚೆನ್ನಾಗಿ ಬಂದಿದ್ದು. ತುಂಬಾ ಥ್ಯಾಂಕ್ಸ್. ಈ ಸಾಂಗ್ ಅಲ್ಲಿ ಡಿಫರೆಂಟ್ ವಾಯ್ಸ್, ಒಂದೊಂದು ವಾಯ್ಸ್ ಈ ತರ ಬೇಕು ನಮ್ಮ ಡೈರೆಕ್ಟರ್ ಕೇಳಿ ಮಾಡಿದ್ದೀನಿ ನಾನು. ಇದು ತುಂಬಾ ಖುಷಿ ಆಯ್ತು ನೋಡಕ್ಕೆ. ಥ್ಯಾಂಕ್ ಯು ಸರ್. ನೀವೆರಡೇ ಮಾತಾಡಿದ್ರು ನಿಮ್ಮ ಹಾಡುಗಳು ಬಹಳ ಮಾತಾಡ್ತಾ ಇದೆ, ಖುಷಿಯಾದ ವಿಷಯ. ಹಾಗೆ ಗೆದ್ರು, ತಾವು ಸೋತ್ರು, ತಾವು ಇಂಡಸ್ಟ್ರಿಯಲ್ಲೇ ಇರ್ತಾರೆ, ನಮ್ಮವ್ರನ್ನ ಇಂಡಸ್ಟ್ರಿಯಲ್ಲೇ ಬೆಳೆಸ್ತಾರೆ. ಅಂತಹ ಗುಣ ನಿರ್ಮಾಪಕರಲ್ಲಿದೆ. ಹಾಗಾಗಿ ಅನ್ನದಾತ ನಿರ್ಮಾಪಕ 2 ಮಾತಾಡ್ಬೇಕು ಅಂತ ಕೇಳ್ಕೊತಾ ಇದೀನಿ. ಕಾರ್ಯಕ್ರಮದ ಬಗ್ಗೆ 1-2 ಮಾತು ಸರ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಮಹೇಂದ್ರ. ಇದು ನಂದು 2ನೇ ಮೂವಿ. ಆಕ್ಚುಲಿ ನನ್ನ ಮೈ ಹುಷಾರಿಲ್ಲ, ಬಟ್ ಇದ್ರು ಬಂದಿದ್ದೀನಿ. ಅದೇ ಬೇರೆ ಏನು ಮಾತಾಡಕ್ಕಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವ್ರಿಗೆ ಈ ಚಿತ್ರ ನಾನು ಕೇಳ್ಪಟ್ಟೆ, ಪ್ಯಾನ್ ಇಂಡಿಯಾ ಸಿನಿಮಾ ಅಂತೇಳಿ ಕೇಳ್ಪಟ್ಟಿದ್ದೀನಿ. ಕನ್ನಡ, ತೆಲುಗು, ಹಿಂದಿ, ಕನ್ನಡ, ತಮಿಳು, ತೆಲುಗು, ಹಿಂದಿ 4 ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ ಅಲ್ವಾ? ಮಾತಾಡಿ ಸರ್. ಇಲ್ಲ, ಇದನ್ನ ನಿಮ್ಮ ಬಾಯಲ್ಲೇ ಕೇಳ್ಬೇಕು ಅಂತ ಇಷ್ಟೊತ್ತು ಕಾದಿದ್ಕೊಂಡೆ. ನಿಮ್ಮ ಮಾತಾಡ್ಬೇಕಂದ್ರೆ ಇದನ್ನ ರಿವೀಲ್ ಮಾಡೋಣ ಅಂತ ಅನ್ಕೊಂಡು ಅಷ್ಟೇ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಕಾರಣ ಏನಂದ್ರೆ, ನನ್ನ ಎಲ್ಲಾ ಫಂಕ್ಷನ್ ಅವ್ರ ಫಂಕ್ಷನ್ ತರ ಎಲ್ಲಾ ತರನು ನನಗೆ ಗೊತ್ತಿಲ್ಲ ಅಂದ್ರೆ ಸರ್ ಹೀಗೆ ಮಾಡೋಣ ಹಾಕೊಡ ಅಂತ ಪ್ರತಿಯೊಬ್ರು ಹೇಳ್ಕೊಟ್ಟು ನನಗೆ ಫಂಕ್ಷನ್ ನಡೆಸ್ತಾ ಇದ್ದಾರೆ. ಮೊದಲನೇ ಥ್ಯಾಂಕ್ಸ್ ಅವ್ರಿಗೆ. ಎರಡನೇದಾಗಿ ನನ್ನ ಪ್ರೊಡ್ಯೂಸರ್ ಮಗೇಂದ್ರನ್ ಸರ್ ಅವ್ರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಕೊಟ್ಟಿರೋ ಕೋಟ್ಲೆಲ್ಲ ತಡ್ಕೊಂಡು ಇಲ್ಲಿ ತನಕ ಬಂದು ಇನ್ನೂ ಧೈರ್ಯವಾಗಿ ನನ್ನ ಪಕ್ಕಕ್ಕೆ ಕೂತಿದ್ದಾರೆ. ಇಲ್ಲಿ ನೋಡಲ್ಲ. ಮೂರನೇದಾಗಿ ವೆಂಕಟೇಶ್ ಸರ್. ಸೊ ವೆಂಕಟೇಶ್ ಸರ್ ಅಂತ ನಾನು ಅಲ್ಲಿ ಸ್ಟಾರ್ಟಿಂಗ್ ಹೇಳಿದೆ. ಇಲ್ಲಿ ಬಂದಿರೋ ಸ್ಟೇಜ್ ಅಲ್ಲಿ ನಿಂತಿರೋ ಕಲಾವಿದರುಗಳಿಗೆ ಅಷ್ಟೇ ನಮಗೆ ಗೊತ್ತಿರುತ್ತೆ. ಸ್ಕ್ರೀನ್ ಇಂದ ತುಂಬಾ ಕಷ್ಟಗಳಿರುತ್ತೆ. ಫೈನಾನ್ಷಿಯರ್, ಇನ್ವೆಸ್ಟರ್, ಪ್ರೊಡ್ಯೂಸರ್, ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್. ನನ್ನ ಕನಸು ಯಾವಾಗಲೂ ನನ್ನ ಕಾನ್ಸಂಟ್ರೇಷನ್ ಯಾವಾಗಲೂ ಇವ್ರ ಮೇಲೆ ಮಾತ್ರ ಇರುತ್ತೆ. ಇವರೆಲ್ಲ ಇದ್ರೆ ಮಾತ್ರ ನಾನ್ ಮಧ್ಯೆ ಕೂರಕ್ಕಾಗೋದು. ನನ್ನನ್ನು ಸೃಷ್ಟಿ ಮಾಡಿರೋರು ನನ್ನ ಪಕ್ಕ ಕೂತಿದ್ದಾರೆ, ನಾನು ಮಧ್ಯೆ ಕೂತಿದ್ದೀನಿ. ಸೊ ಅದಕ್ಕೆ ಕಾರಣ ಇವರೆಲ್ಲರೂ ಕೂಡ. ಮೊದಲ ಅವ್ರಿಗೆ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ನನಗೋಸ್ಕರ ಅವ್ರಿಗೆ ಒಂದು ಚಪ್ಪಾಳೆ ಕೊಡೋತರ ನಾನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಕಷ್ಟಕಾಲದಲ್ಲಿ ಕೈ ಹಿಡಿದು ಇಲ್ಲಿ ತನಕ ನನ್ನನ್ನು ನಡ್ಸ್ಕೊಂಡ್ ಬಂದಿರೋರು ಮೇನ್ ಆಗಿ ಒಂದು ಇಬ್ರು. ಒಂದು ಮಗೇಂದ್ರನ್ ಸರ್, ಇನ್ನೊಂದು ವೆಂಕಟೇಶ್ ಸರ್. ಅವ್ರ ಬಗ್ಗೆ ನನಗೆ ಗೊತ್ತಿರುತ್ತೆ. ಈ ಸ್ಟೇಜ್ ಸೃಷ್ಟಿಯಾಗ ಕಾರಣ ಅವರು ಕೂಡ. ನನ್ನ ಇತ್ಯಾದಿ ಸಿನಿಮಾ ಪ್ರಮೋಷನ್ ಅಲ್ಲಿ ರಿಲೀಸ್ ಬಿಫೋರ್ ನಾನು ಇದೇ ಸ್ಟೇಜ್ ಅಲ್ಲಿ ನಾನು ಲಾಸ್ಟ್ ಪ್ರೆಸ್ ಮೀಟ್ ಕೊಟ್ಟಾಗ ಆರ್ಯನ್ ಅವರು ನನಗೆ ಪರಿಚಯ ಆಗ್ತಾರೆ. ಸರ್ ಒಂದು ಇಂಟರ್ವ್ಯೂ ಕೊಡಿ ಅಂತ. ನಾನು ಅವ್ರನ್ನ ನೋಡಿದ ತಕ್ಷಣ ಒಂದು ಮಾತು ಹೇಳಿದೆ, ಅಪ್ಪ ನೀನು ಓಕೆ ಮೀಡಿಯಾದಲ್ಲಿ ಇರೋದು ಖುಷಿ, ಬಟ್ ನೀನ್ ಹೀರೋ ಪೀಸ್ ಸ್ವಾಮಿ, ನೀನ್ ಅದು ಟ್ರೈ ಮಾಡ್ಬೋದಲ್ಲ ಅಂದೆ. ನಾನು ಟ್ರೈ ಮಾಡ್ತಾ ಇದ್ದೀನಿ ಸರ್, ಕೊಡಬೇಕಲ್ಲ ಅಂದ್ರು. ಡೆಫಿನೆಟ್ ಕರಿತೀನಿ ಅಂತ. ಅಲ್ಲಿಂದ 15 ದಿನ ಕಾಲ್ ಮಾಡ್ದೆ ಅಂತ ಅನ್ಕೊಳ್ತೀನಿ. ನನ್ನ ಮಾತು ನಾನು ಉಳಿಸ್ಕೊಂಡಿದ್ದೀನಿ. ನೋಡೋಣ ಅವ್ರು ಹೇಗ್ ಮಾಡ್ತಾರಂತ ಇನ್ನು ಮುಂದೆ. ಎರಡನೇದಾಗಿ ನಾನು ಈ ಸಿನಿಮಾದಲ್ಲಿ ಹೇಳಿದ್ರು ಮೇಡಮ್, ಹೆಂಗೆ ಹೀರೋ ಆಗಿ ವಿಲ್ಲನ್ ಆಗಿ ಇಬ್ಬರನ್ನು ಅವರು ಡೈರೆಕ್ಟರ್ ಟ್ರೈನ್ ಮಾಡಿರ್ತಾರಂತ. ಈ ಕಷ್ಟ ಯಾವುದು ಕೊಡದೆ ಈ ಸಿನಿಮಾದಲ್ಲಿ ನನ್ಗೆ ಒಬ್ಬರು ಮಾತ್ರ, ನಾನು ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಸ್ಕ್ರಿಪ್ಟ್, ನನ್ನ ಮಗಳ ಸ್ಕ್ರಿಪ್ಟ್ ನೈಟ್ ಮಾತಾಡಿದಾಗ ನಾನು ಅವ್ರು ಮಾತಲ್ಲ, ಸ್ಪಾಟ್ ಅಲ್ಲಿ ಡೈಲಾಗ್ ತೆಗಿತಾರ. ಸೊ ನನಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವ್ರು ಇದಕ್ಕೆ ಮುಂಚೆ ಯಾವ ಸಿನಿಮಾ ಮಾಡಿದ್ರೆ, 2-3 ಸಿನಿಮಾ ಮಾಡಿದ್ರೆ, ಬಟ್ ಅದೆಲ್ಲ ಪೋಸ್ಟ್ ಪ್ರೊಡಕ್ಷನ್ ಇದೆ. ಬಟ್ ಕೌಂಟಿಂಗ್ ಅವ್ರಿಗಿಂತ ಮುಂದೆ ನನ್ನ ಸಿನಿಮಾ ಫಸ್ಟ್ ಅಂತ ಬಂದಿದೆ. ನನ್ನ ಸಿನಿಮಾದ ಹೀರೋಯಿನಿ ಅವರಿಗೆ ನಾನೊಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ವೆರಿ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಸರ್. ಅವರ ನಂಬಿ ಯಾರು ಕೂಡ ಡೆಫಿನೆಟ್ ಒಂದು ಚಾನ್ಸ್ ಕೊಡ್ಬೋದು. ನಾವು ಡೈರೆಕ್ಟರ್ ಕಷ್ಟ ಇಲ್ಲದೆ ಒಂದು ಆರ್ಟಿಸ್ಟ್ ಅಂದ್ರೆ ನಮ್ಮ ಜೀವಿತ ಅವ್ರನ್ನ ಹೇಳ್ಬೋದು. ಮೂರನೇದಾಗಿ ಈ ಸಿನಿಮಾಗೆ ಒಂದು ವಿಲನ್ ಬೇಕಿತ್ತು. ಸೊ ಯಾವ ತರ ಮಾಡೋಣ ಅಂದ್ರೆ, ನಾನು ಬ್ಯಾಂಗ್ಳೂರಲ್ಲಿ ಫಸ್ಟ್ ಶೂಟ್ ಮಾಡ್ಬೇಕಂತ ಪ್ಲಾನ್ ಇದ್ದಾಗ, ಸೊ ಕರೆಕ್ಟ್ ಆಗಿ ನನಗೆ ಇಲ್ಲಿ ಕೋಆಪರೇಟಿವ್ ಸಿಗಲ್ಲ. ಯಾಕಂದ್ರೆ ಬೆಂಗಳೂರಲ್ಲಿ ಈಗ ಎಲ್ಲಿ ನೋಡಿದ್ರು ಕ್ಯಾಮರಾ ಇಡ್ಲಿಕ್ಕೆ ಕಷ್ಟ ಆಗ್ತಿದೆ. ಸೊ ಆಗಲ್ಲ ಈ ಪರ್ಮಿಷನ್. ಒಂದು ಕ್ಯಾಮ್ರಾ ಇಟ್ಟು 5 ನಿಮಿಷಕ್ಕೆ ವ್ಯಾನ್ ಜೀಪ್ ಬರುತ್ತೆ. ಏನಪ್ಪಾ ಇಲ್ಲಿ ಈ ಕೋಟ್ಲೆಲ್ಲ ತಡ್ಕೊಳಕ್ಕಾಗದೆ ಮ್ಯಾಂಗ್ಳೂರ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ನಾನು ಇಲ್ಲಿಂದ ಹೋಗಿದ್ದು ಇಬ್ಬರು ನಂಬಿ ಮಾತ್ರ. ಒಂದು ಮಂಜುಳಾ ಮೇಡಮ್, ಇನ್ನೊಂದು ಮಂಜುಳಾ ಮೇಡಮ್ ನಮ್ಮ ವೆಂಕಟೇಶ್ ಸರ್ ಅವರು ಹೆಂಡತಿ ಅವರು. ಎರಡನೇದು ನಮ್ಮ ಫ್ರೆಂಡ್ ಪವನ್ ಬಂಗಾರ್ ಅಂತ. ಇವರು ಇಬ್ಬರು ನಂಬ್ಕೊಂಡೆ ನಾನು ಮ್ಯಾಂಗ್ಳೂರ್ ಹೋಗಿದ್ದು.
ಅಲ್ಲಿ ಹೋದ್ಮೇಲೆ ಇಸ್ಮಾಯಿಲ್ ಮೂಡಶೆಟ್ಟಿ ಅಂತ ಅಲ್ಲಿ ಒಂದು ದೊಡ್ಡ ವ್ಯಕ್ತಿ ಪರಿಚಯ ಆಗ್ತಾರೆ. ಸೊ ಇವ್ರ ಸಹಾಯ ಎಲ್ಲ ತಗೊಂಡು ಈ ಸಿನಿಮಾನ ನಾನು ಹೋಗಿದ್ದು 3 ಜನ, ಬಟ್ ಅಲ್ಲಿ 300 ಜನ ನನ್ನ ಕೈ ಹಿಡಿದು ಈ ಸಿನಿಮಾನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಮ್ಯಾಂಗ್ಳೂರ್ ಪೀಪಲ್ಸ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ನನ್ನ ಮುಂದಿನ ಚಿತ್ರ ಕೂಡ ನೆಕ್ಸ್ಟ್ ತುಳು ಸಿನಿಮಾ ಮಾಡ್ಬೇಕಂತ ಒಂದು ಆಸೆ ಇದೆ. ಅದೆಲ್ಲ ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ. ಅದಕ್ಕೆ ಡೈರೆಕ್ಟರ್ ಆಗಿ ಅದನ್ನ ಹೇಳ್ತೀನಿ. 3ನೇ ವಿಲ್ಲನ್ ಹುಡುಕಿದಾಗ ಶರಣ್ ಸರ್ ಇಂಟ್ರೊಡ್ಯೂಸ್ ಆಗ್ತಾರೆ. ಅವರು ಓಕೆ ವಿಲ್ಲನ್ ಗೆಟಪ್ ಗಡ್ಡ ಗಿಡ ಅವ್ರು ಹೇಳ್ದಂಗೆ ನೀಟಾಗಿತ್ತು. ಸೊ ಇದು ಪಕ್ಕಾ ವಿಲ್ಲನ್ ಬಾ, ಇದಕ್ಕಿಂತ ದೊಡ್ಡ ವಿಲ್ಲನ್ ಯಾರು ಹುಡುಕೋಣ ಅಂತ ನೋಡಿದೆ. ಅಲ್ಲಿ ದೊಡ್ಡ ವಿಲ್ಲನ್ ಅಂತ ಹುಡುಕ್ತೆ. 2 ವಿಲ್ಲನ್ ಒಂದು ಬಂದ್ರು, ಇವರೊಬ್ರು ಬಂದ್ರು, ಮತ್ತೆ ಲಕ್ಷ್ಮೀ ಸುವರ್ಣ ಬಂದ್ರು. ಒಂದಕ್ಕೊಂದು ಬೆಟ್ರ್ ಇದೆ. ಇದು ಸಣ್ಣ ಗಡ್ಡ, ಅದು ದೊಡ್ಡ ಗಡ್ಡ. ಸರಿ ಏನ್ ಮಾಡೋದು, ಇಬ್ರು ಯೂಸ್ ಮಾಡ್ಬೇಕಲ್ಲ ಅಂತ ಹೆಂಗೋ ಟೈಟ್ಲ್ ಇಟ್ಟಿದ್ವಲ್ಲ ಲೂಡ್ ಅಂತ, ಆಟ ಆಡ್ಸೋಣ ಅಂದ್ಬಿಟ್ಟು ಒಂದು ಸ್ಕ್ರಿಪ್ಟ್ ನ ಒಂಚೂರು ಆಟ ಆಡ್ತಿದ್ವಿ. ಕರೆಕ್ಟ್ ಆಗಿ ಅವರು ತಕ್ಕಂತ ಕ್ಯಾರೆಕ್ಟರ್ ಅದೇ ಹುಡ್ಕೊಂತು ಕತೆ. ಸೊ ಅದರಲ್ಲಿ ಮೊದಲನೇ ವಿಲ್ಲನ್ ಆಗಿ ನಮ್ಮ ಲಕ್ಷ್ಮೀ ಸುವರ್ಣ ಸರ್ ತುಂಬಾ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಸರ್. ಈ ಸಿನಿಮಾ ನೋಡ್ತೀರಾ ಸಖತ್ತಾಗಿ ಎದುರಿಸ್ತಾರೆ. ಇವ್ರ ಕೈ ಅಂದ್ರೆ ಇವ್ರಕ್ಕಿಂತ 2 ಕೈ 2ನೇ ವಿಲ್ಲನ್ ಶರಣ್ ಸರ್. ಇದರಲ್ಲಿ ಟ್ವಿಸ್ಟ್ ಏನಂದ್ರೆ ಲೂಡೋದಲ್ಲಿ ವಿಲ್ಲನ್ ಆಗಿರೋರು ಕೊನೆಗೆ ಎಲ್ಲ ಸಿನಿಮಾ ಮುಗಿಯುತ್ತವ, ಕ್ಲೈಮ್ಯಾಕ್ಸ್ ಸಾಂಗ್ ಎಲ್ಲ ಮುಗಿದು ಇನ್ನೇನು ಎಂಡ್ ಬಂದಾಗ ಮತ್ತೆ ರಿವ್ಯೂ ಓಪನ್ ಆಗುತ್ತೆ. ಈ ವಿಲ್ಲನ್ ಮತ್ತೆ ಹೀರೋ ಬರ್ತಾರೆ ಯಾರು ಶರಣ್ ಸರ್. ಅವಾಗ ಇವ್ರ ಗೆಟಪ್ ನ ಚೇಂಜ್ ಮಾಡಿದ್ದು. ಈ ನನ್ನ ಫಸ್ಟ್ ಸ್ಟಾರ್ಟಿಂಗ್ ಕ್ಯಾಮರಾ ಇಟ್ಟಾಗ ಸಖತ್ ನರ್ವಸ್, ಅವ್ರ ಕೈಯಲ್ಲಿ ಆಗ್ಲಿಲ್ಲ. ಹೋಗ್ತಾ ಕೊನೆಗೆ ಈ ಹೀರೋ ಒಯ್ದ ಕಾರಣ ಉಂಟು ಸರ್. ನನ್ನ ಕೈಯಲ್ಲಿ ಒಂದು ಸಾಂಗ್ ಶೂಟ್ ಮಾಡ್ಬೇಕಿತ್ತು ಸರ್. ಒಂದು ಅವಕಾಶ ಇದ್ರೆ ನನ್ನ ಕೈಲಿ ಏನಾದ್ರು ಮಾಡಕ್ಕಾಗತ್ತ ಅಂತ ಕೇಳಿದಾಗ ಅದ ಇಂಟ್ರೆಸ್ಟಿಂಗ್ ನನ್ಗೆ ತುಂಬಾ ಇಷ್ಟ ಆಯ್ತು. ಒಂದು ವಿಲ್ಲನ್ ಒಂದು ಹೀರೋವಾಗಿ ನಾನು ಮಾಡಕ್ಕಾಗುತ್ತಾ ಅಂತ ಕೇಳಿದಾಗ ನಂಗೆ ಅವರು ಅಫರ್ಸ್ ನನ್ಗೆ ಇಷ್ಟ ಆಯ್ತು. ಇಮಿಡಿಯೇಟ್ ಅದಕ್ಕೆ ತಕ್ಕಂತ ನಾನು ಸ್ಕ್ರೀನ್ ಪ್ಲೇ ಮಾಡಿ ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಅದು ಇನ್ನೂ ಪಿಕ್ಚರ್ಗೆ ಇನ್ನು ತೂಕ ಜಾಸ್ತಿ ಆಯ್ತು. ಅಂತ ವಿಲ್ಲನ್ ಆಗಿ ಬಂದು ತುಂಬಾ ನರ್ವಸ್ ಅಲ್ಲಿ ಆಕ್ಟ್ ಮಾಡಿ ಹೀರೋ ಆಗಿ ನೆಕ್ಸ್ಟ್ ತುಳು ಸಿನಿಮಾ ಅಂತ ಹೇಳಿದ್ನ ಅದಕ್ಕೆ ಫಸ್ಟ್ ಮೊಟ್ಟ ಮೊದಲ ಮ್ಯಾಂಗ್ಳೂರಲ್ಲಿ ಡೈರೆಕ್ಷನ್ ಮಾಡೋಕೆ ರೆಡಿ ಆಗ್ತಾ ಇದ್ದಾರೆ. ನನ್ನ ಸ್ಕ್ರಿಪ್ಟ್ ಅಲ್ಲಿ ಮೊದಲನೇದಾಗಿ ಡೈರೆಕ್ಷನ್ ಮಾಡೋಕೆ ಶರಣ್ ರಾಜ್ ಕಾಸರಗೋಡು ಅವ್ರಿಗೆ ನಿಮ್ಮ ಕಡೆಯಿಂದ ಒಂದು ಆಲ್ ದ ಬೆಸ್ಟ್ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಅಲ್ಲಿ ಮ್ಯಾಂಗ್ಳೂರ್ ಹೋದಾಗ ನನಗೆ ಫಸ್ಟ್ ಶರಣ್ ರಾಜ್ ಅವರು ಇದು ಆಕ್ಟ್ ಮಾಡಿದಾಗ ಅವ್ರ ತಂದೆ ಒಂದಿನ ಬಂದ್ರು. ಹೆಂಗೆ ಅವ್ರು ನನ್ಗೆ ಅಲ್ಲಿ ಸಪೋರ್ಟ್ ಸಿಗ್ತಾ ಇದೆ ಅಂದ್ರೆ ಮೊಯ್ದೀನ್ ಬಾಬಾ ಸರ್ XM ಅಲ್ಲಿ ಮ್ಯಾಂಗ್ಳೂರಲ್ಲಿ ಅವ್ರ ಆಫೀಸ್ ಕೊಟ್ಟು ಕಮಿಷನರ್ ಆಫೀಸ್ ಆಗಿ ನೀವು ನಮ್ಮನ್ನ ಮಾಡಿ ಅವರು ಒಂದ್ ಕಡೆ ಸಪೋರ್ಟ್. ಅಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಶರಣ್ ಸರ್ ಅವ್ರ ಅಪ್ಪ ಬಂದು ನೀವು ನಮ್ಮ ಮಗು ತರ ನೀವು ಮಾಡಿ ಅಂತ ಎಲ್ಲ ಸಪೋರ್ಟ್ ಮಾಡಿ ನನಗೆ ಧೈರ್ಯ ಕೊಟ್ಟು ಅಷ್ಟು ಸಪೋರ್ಟ್ ಆಗಿ ಇಲ್ಲಿ ತನಕ ನಿಂತು ಕಾಸರಗೋಡಿಂದ ಇಲ್ಲಿ ತನಕ ನನ್ನ ಫಂಕ್ಷನ್ ಬಂದಿರೋಕೆ ಅವ್ರಿಗೂ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಲಾಸ್ಟ್ ಆಗಿ ಈಗ ಒಂದು 15 ದಿನ ಹಿಂದೆ ಕುಂಬಳಕಾಯಿ ಹೊಡಿಬೇಕಿತ್ತು. ಲಾಸ್ಟ್ ಒಂದು 3 days ಶೆಡ್ಯೂಲ್ ಸರ್. ಬೇಗ ಮುಗಿಸ್ತೀನಿ 2 minutes. ಒಂದು ಕುಂಬಳಕಾಯಿ ಹೊಡಿಯಾಗ ಒಂದು 3 days ಶೂಟ್ ಇತ್ತು. ಆವಾಗ ಒಂದು ಸಣ್ಣದ ಗಲಾಟೆ ಇದೆ. ನನಗೆ ಒಂಚೂರು ಬೇಜಾರಾಯ್ತು. ಆಕ್ಚುಲಿ ಮ್ಯಾಂಗ್ಳೂರಲ್ಲಿ ಅಷ್ಟು ಸಪೋರ್ಟ್ ಮಾಡಿ ಕೊನೆದಾಗಿ ಇಂತ ಒಂದು ದುರ್ಘಟನೆ ನಡೀತಾ ಅಂತ ಬೇಜಾರಿದ್ದಾಗ ಅಲ್ಲಿ ಒಬ್ರು ಹೀರೋ ಆಗಿ ಎಂಟ್ರಿ ಕೊಟ್ರು ನಮ್ಮ ಯೋಗೇಶ್ ಅವರು ಬಂದು ಅಲ್ಲಿ ನಾನಿದ್ದೀನಿ ಅಂದ್ಬಿಟ್ಟು ಇಡೀ ತುಳುನಾಡು ಎಷ್ಟು ಜನ ಇದ್ರು ಕೂಡ ನಾನಿದ್ದೀನಿ ನಿಮ್ಮ ಜೊತೆ ಅಂದ್ಬಿಟ್ಟು ಸಿನಿಮಾಗೋಸ್ಕರ ನಾವು ನಮ್ಮ ತುಳುನಾಡಲ್ಲಿ ಸಿನಿಮಾಗೋಸ್ಕರ ಏನ್ ಬೇಕಾದ್ರೂ ಫೈಟ್ ಮಾಡೋಣ ಅಂದ್ಬಿಟ್ಟು ನನ್ನ ಅಲ್ಲಿ ಎಲ್ಲಾನು ಒಳ್ಳೆ ರೀತಿಯಲ್ಲಿ ಕಂಪ್ಲೀಟ್ ಮಾಡಿ ಶರಣ್ ಸರ್ ಮತ್ತೆ ಯೋಗೇಶ್ ಸರ್ ಅಷ್ಟು ಜನನು ಕಂಪ್ಲೀಟ್ ಮಾಡಿ ನಾನು ಅಲ್ಲಿಂದ ಬ್ಯಾಂಗ್ಳೂರ್ಗೆ ಸಿನಿಮಾ ಕೊಟ್ಟಿದ್ದಕ್ಕೆ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಈ ಸಿನಿಮಾ ಕಂಪ್ಲೀಟ್ ಆಗುವಾಗ ಎಲ್ಲಾ ಸಿನಿಮಾ ನಿರ್ದೇಶಕರು ಡೈರೆಕ್ಟರ್ಗೂ ಬರೋ ಒಂದು ಕಷ್ಟ ಫೈನಾನ್ಷಿಯಲ್. ಸೊ ಅಂತ ಫೈನಾನ್ಷಿಯಲ್ ಅಲ್ಲಿ ನನ್ನ ಪ್ರೊಡ್ಯೂಸರ್ ಪಾಪ ಅವ್ರು ಎಷ್ಟು ಸಪೋರ್ಟ್ ಆಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಕೊನೆಗೆ ಲಾಸ್ಟ್ ಟೈಮಲ್ಲಿ ನನಗೆ ಇನ್ನೊಬ್ರು ಕೈ ಹಿಡಿದ್ರು. ನಮ್ಮ ಜಂಬು ಭಾರತಿ ಆಂಟಿ ಈ ಕ್ಯಾರೆಕ್ಟರ್ ಅಲ್ಲಿ ಈ ಸಿನಿಮಾದಲ್ಲಿ ಅವ್ರು ಜಂಬು ಅಂತ ಹೆಸರಿಟ್ಟೆ, ಅದಕ್ಕೆ ಜಂಬು ಆಂಟಿಂದ ನೋಡಿ ನಮ್ಮ ಭಾರತಿ ಆಂಟಿ ಭಾರತಿ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸ್ಟೇಜ್ ಇವತ್ತು ಇದಾಗಕ್ಕೆ ಅವರು ಕೂಡ ಒಂದು ಕಾರಣ. ಅವರು ಕೂಡ ಇದರಲ್ಲಿ ನಟನೆ ಮಾಡಿದ್ದಾರೆ, ಅವ್ರಿಗೂ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತೆ ಹೇಳ್ತೀನಿ ಸರ್ ಇದು ಆಮೇಲೆ ಈ ವೇದಿಕೆ ನಾಯಕರು ಯಾರಂದ್ರೆ ನಾನಲ್ಲ, ಡೆಫಿನೆಟ್ ಮ್ಯೂಸಿಕ್ ಡೈರೆಕ್ಟರ್ ರಾಜ್ ಭಾಸ್ಕರ್ ಸರ್ ಅವರಿಗೆ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದನ್ನ ಈ ಸಾಂಗ್ ನ ಇಷ್ಟು ಮೆಲೋಡಿಯಾಗಿ ಬರೋದಕ್ಕೆ ಕಾರಣ ಅವರೇ. ಬಟ್ ಆ ಮೆಲೋಡಿಯಾಗಿ ಬರೋದಕ್ಕೆ ನಾನು ನೈಟ್ 1 ಗಂಟೆ 2 ಗಂಟೆ ಅವ್ರ ತಲೆ ತಿಂದು ಒಂದು ಜೀವ ತೆಗೆದ್ಬಿಟ್ಟಿದ್ದೀನಿ ನಾನು. ಆಮೇಲೆ ಇದಕ್ಕೆ ಡೆಡಿಕೇಟ್ ಕೊಟ್ಟು ಮಾಡಿರೋ ನನ್ನ
ಆದ್ಮೇಲೆ ಸಿಂಗರ್ಸ್, ನನ್ನ ಸಿನಿಮಾದಲ್ಲಿ ಹಾಡಿರೋ ಅಷ್ಟು ಸಿಂಗರ್ಸ್ಗಳು ನನಗೆ ಅವ್ರ ಹೆಸರುಗಳು ಗೊತ್ತಿಲ್ಲ. ನಿಮ್ಗೆ ನಿಮ್ಮ ವಾಯ್ಸ್ ನ ಡೈಲಿ ಕೇಳಿ ನನ್ನ ಮನೇಲಿ ಬಹಳ ಖುಷಿ ಪಡ್ತಾ ಇದೀನಿ. ನಿಮ್ಮ ಎಲ್ರಿಗೂ ನನ್ನ ಧನ್ಯವಾದ ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇದೀನಿ. ಸರ್ ಯಾರು ಬಂದಿರು? ಸ್ವಾತಿ ಮೇಡಮ್ ಥ್ಯಾಂಕ್ಸ್. ಇನ್ನು ಯಾರು ಕಾಣ್ತಾ ಇಲ್ಲ ನನಗೆ, ಯಾರು ಬಂದಿಲ್ವಾ? ಓಕೆ. ಈ ಸಿನಿಮಾದಂದ್ರೆ ಒಂದು ಲೂಡೋ ಸರ್, ಒಂದು 4 ಪ್ಯಾಟರ್ನ್ ಜರ್ನಿ. ಒಂದು ವ್ಯಕ್ತಿಗೆ ಕಥೆ ಹೇಳ್ಬಿಡ್ಸ್ಬಿಡ್ತಾರೆ. 4 ಶೂಟಿಂಗ್ ಮುಗ್ದಿದೆಯಾ ಈಗ ಸರ್? ಮಾರ್ಚ್ ಎಂಡ್ ರಿಲೀಸ್ ರೆಡಿ ಮಾಡ್ತಾ ಇದೀನಿ. ಆಮೇಲೆ ಈ ಸಿನಿಮಾ ಟ್ವಿಸ್ಟ್ ಹೇಗೆ ಅಂದ್ರೆ, ಲೂಡೋ ಆಟ ಆಡ್ತಾ ಇರುವಾಗ ಎಕ್ಸ್ಪೆಕ್ಟ್ ಮಾಡದೆ ಟ್ವಿಸ್ಟ್ ಆಗೋದು. ಇದರಲ್ಲಿ ಒಂದು ಲೀಡ್ ರೋಲ್ ಪವನ್ ಬಂಗಾರೆ ಅವರಿಂದ ಈ ಸಿನಿಮಾ ತುಂಬಾ ಕಳೆಗಟ್ಟಿದೆ. ನಾನು ತುಂಬಾ ಇಷ್ಟಪಟ್ಟಿರೋ ಒಂದು ನಟ ಅಂದ್ರೆ ಅವನ ಸ್ಟೈಲಿಸ್ ಆಗಿರ್ಬೋದು, ಆ ವಿಲನ್ಗಳ ಹತ್ರ ಇರಲಿ, ಹೀರೋ ಹತ್ರ ಇರಲಿ, ಅವನ ಮ್ಯಾನರಿಸಮೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಅವ್ರು ನೋಡಿದಾಗ ನನಗೆ ಕೆಲವೊಂದು ಜನ ಹೇಳಿದ್ರು, ನಮ್ಮ ವಿನೋದ್ ಪ್ರಭಾಕರ್ ಸರ್, ಜೂನಿಯರ್ ವಿನೋದ್ ಪ್ರಭಾಕರ್ ಸರ್ ಇದಾರ ತರ ಹೇಳಿದ್ರು. ಸರ್ ಅದು ಒಂದು ಪ್ಲಸ್ ಆಗ್ಲಿ, ಹಂಗದು ಒಂದು ಇರ್ಲಿಪ್ಪ ಅಂದ್ಬಿಟ್ಟು ಇದು ಮಾಡಿದೀನಿ. ನಾನು ಅವ್ನು ಮಾಡಿರೋ ಸಹಾಯ ಕೂಡ ತುಂಬಾ ಇದೆ. ತುಂಬಾ ಒಳ್ಳೆ ನಟ. ಅವನು ಮುಂದೆ ಬೆಳಿಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಸಾರಿ ಸರ್, ಲೂಡೋ ಆಟ ಅಂದ್ರೆ 4 ಜನ ಆಡೋ ಆಟ ಸರ್. ನಿಮ್ದು ಒಂದು ಸಪರೇಟ್ ಸ್ಟೋರಿ, ನಂದು ಒಂದು ಸ್ಟೋರಿ, ಅವ್ರದ್ದು ಒಂದು ಸ್ಟೋರಿ. ಈ 4 ಜನ ಇಲ್ಲ, ಒಬ್ರಿಗೊಬ್ರು ಲಿಂಕ್ ಇಲ್ಲ. ಬಟ್ ಇವ್ರು ಅಷ್ಟು ಜನನು ಲಿಂಕ್ ಆಗುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ. ಸೊ ಲೂಡೋ ಎಂಡ್ ಆಗ್ಬೇಕಲ್ಲ ಆಟ ಆಡಿದ್ಮೇಲೆ, ಸೊ ಅದು ಎಂಡ್ ಆಗುತ್ತೆ ಸರ್. ಒಂದು 4 ಪ್ಯಾಟರ್ನ್ ಅಂದ್ರೆ ನಾನ್ ಲೀಡರ್ ಒಂದು ಹೈಪರ್ ಲಿಂಕ್ ಸ್ಟೋರಿ. ಒಬ್ರಿಗೊಬ್ರು ಲಿಂಕ್ ಇಲ್ಲ, ಬಟ್ ಲಿಂಕ್ ಆಗುತ್ತೆ. ಅದು ಸಿನಿಮಾ ನೋಡಿದ ನನಗೊಂದು ಇಷ್ಟ. ಮತ್ತೆ ಹೇಳಿ, ಆಟ ಅಲ್ಲ ಸರ್, ಒಬ್ರೊಬ್ರು ಒಂದೊಂದು ಪ್ಯಾಟರ್ನ್ ಆಫ್ ಸ್ಟೋರಿ, 4 ಸ್ಟೋರಿನೂ ಜಾಯಿನ್ ಆಗುತ್ತೆ. ಒಂದು ಎರಡನೇದು, ಮೊದಲನೇದಾಗಿ ನಂದು ಇದು ಬಂದು 4ನೇ ಸಿನಿಮಾ. 3 ಸಿನಿಮಾ ರಿಲೀಸ್ ಆಗಿದೆ, 4ನೇ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ನಾನು ರೆಡಿ ಮಾಡಿದ್ದೀನಿ. ಫಸ್ಟ್ ಕನ್ನಡ, ತಮಿಳ್, ತೆಲುಗು, ಹಿಂದಿ 4 ಲ್ಯಾಂಗ್ವೇಜ್ ಆಗ್ತಿದೆ. ಸೊ ಇದೆ ಲೂಡೋ ಇತ್ಯಾದಿ 2023 ಇದೇ ಸ್ಟೇಜ್ ಅಲ್ಲಿ. ಅದಕ್ಕೆ ಬಿಫೋರ್ 2019 ರಿವೆಂಜ್, ಅದಕ್ಕೆ ಬಿಫೋರ್ 2060 ತೆಲಿನರು, ಬಿಫೋರ್ 2016 ಎಂಡ್ ಜನನಿ. ಸೊ 5 ಸಿನಿಮಾ. ನೆಕ್ಸ್ಟ್ ಒಂದು ತುಳು ಸಿನಿಮಾ ರೆಡಿ ಇರ್ತದೆ. ಇನ್ನೊಂದು ಫ್ಯೂಲ್ ಅಂತ ಒಂದು ಸಿನಿಮಾ ಇದು ಮಾಡ್ತಾ ಇದ್ದೀನಿ. ನಮ್ಮ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಬಂದಿರೋದು ಒಂದು ಸ್ಟೋರಿ, ಪೆಟ್ರೋಲಿಯಂ ಪ್ರಾಡಕ್ಟ್ ಬಗ್ಗೆ, ಅದೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಆಮೇಲೆ ನನ್ನ ಮಾತನ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ, ಯಾಕಂದ್ರೆ ಒಂದು ಗಣ್ಯ ವ್ಯಕ್ತಿ ಕಾಯ್ತಾ ಇದ್ದಾರೆ. ಅವರು ಮಾತಾಡಿದ್ರೆ ಮಾತ್ರ ಈ ಸ್ಟೇಜ್ಗೆ ಒಂದು ಕಲೆ ತಟ್ಟದಂತ ನಾನು ಅನ್ಕೊಳ್ತಾ ಇದ್ದೀನಿ. ಇಲ್ಲಿ ತನಕ ನನ್ನ ಜೊತೆ ಜರ್ನಿ ಆಗಿರೋದು. ಮುಂದಕ್ಕೆ ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡೋಕೆ ಇಂಟ್ರೆಸ್ಟ್ ಇರೋರು ಡೆಫಿನೆಟ್ ಈ ಟೀಮಲ್ಲಿ ಯಾರು ಬೇಕಾದ್ರೂ ನನ್ನ ಜೊತೆ ಟ್ರಾವೆಲ್ ಆಗ್ಬೋದು. ಇಲ್ಲ ನನಗಿಂತ ನಿಮ್ಗೆ ದೊಡ್ಡ ವ್ಯಕ್ತಿ ಇದ್ದಾಗ ಡೆಫಿನೆಟ್ ನಿಮ್ಮ ಗುರಿನ ಬಿಡಬೇಡಿ, ಮೇಲೆ ಬೆಳೀರಿ. ನನ್ನ ಸಿನಿಮಾದಲ್ಲಿ ಮಾಡಿರೋ ಅಷ್ಟು ಜನಕ್ಕೆ ಒಳ್ಳೇದಾಗ್ಲಿ. ಮತ್ತೆ ನನ್ನ ಮಗನ ಸ್ಥಾನದಲ್ಲಿ ಒಬ್ಬ ಇದ್ದ ನನ್ನ ಮ್ಯಾಂಗ್ಳೂರಲ್ಲಿ ಚನ್ನು ಅಂತ, ಅವನಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯತೀಶ್ ಬಂದಿಲ್ಲ, ಇನ್ನು ಸುಮಾರು ಕಲಾವಿದರುಗಳಿದ್ದಾರೆ, ನಾನು ಒಬ್ಬರೊಬ್ಬನ ಹೇಳಕ್ಕೆ ಆಗ್ತಾ ಇಲ್ಲ. ಮತ್ತೆ ಜೀವಿತ ಅವ್ರ ಅಮ್ಮ, ಅವ್ರು ನನಗೆ ಬಹಳ ಸಪೋರ್ಟ್ ಮಾಡಿದ್ರು. ಯಾಕಂದ್ರೆ ಇವತ್ತು ಜನರೇಷನ್ ಅಲ್ಲಿ ಒಂದು ಡೈರೆಕ್ಟರ್ ಒಂದು ಸಿನಿಮಾ ಅಂದ್ರೆ ಒಂದು ಹೆಣ್ಮಗಳನ್ನ ಒಬ್ಬರಿಗೆ ಕಳ್ಸೋಕೆ ತುಂಬಾ ಎದುರಿದ್ದಾಗ 60 ದಿನ ಆ ಹೆಣ್ಮಗಳನ್ನ ನನ್ನ ನಂಬಿ ಕಳ್ಸಿರೋದಕ್ಕೆ, ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ಅವ್ರಿಗೊಂದು ದೊಡ್ಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಳ್ಳೇದಾಗ್ಲಿಮ್ಮ, ನಿಮ್ಮೆಲ್ಲರಿಗೂ ಡೆಫಿನೆಟ್ ಒಳ್ಳೇದಾಗುತ್ತೆ. ಅವ್ಳು ಅಚೀವ್ ಮಾಡ್ತಾ ಇಲ್ಲ, ಆ ನಂಬಿಕೆ ನನಗಿದೆ. ಪ್ರಯತ್ನ ಮಾತ್ರ ಬಿಡಬೇಡಿ, ಲೈಫಲ್ಲಿ ಸೋಲನ್ನು ಒಪ್ಕೋಬೇಡಿ. ನಾನು ಒಪ್ಕೊಳ್ಳಲ್ಲ. ಅದಕ್ಕೆ ಈ ಸಿನಿಮಾ ಗೆಲ್ಲುತ್ತಾ, ಹಿಂದಿನ ಸಿನಿಮಾ ಗೆಲ್ತಾ ಅಂತ ಗೊತ್ತಿಲ್ಲ, ಗೆಲ್ಲೋ ತನಕ ಪ್ರಯತ್ನ ಮುಂದುವರಿತಾ ಇರುತ್ತೆ. ಜೈ ಕರ್ನಾಟಕ, ಜೈ ಮತ್ತೆ ಎಲ್ರಿಗೂ ನಮಸ್ಕಾರ. ಮ್ಯಾಂಗ್ಳೂರು ಅಂದ್ರೆ ಟೋಟಲಿ ಹಾಗೆ ನಮಸ್ಕಾರಗಳು ಸರ್. ಅವಾಗ ಹೇಳಿದ್ರು ನಾನು ಚೆನ್ನಾಗಿ ಆಕ್ಟ್ ಮಾಡಿದೆ ಅಂತೆ. ಬಟ್ ಅದ್ ನಾನು ಮಾಡಿದ್ದಲ್ಲ, ಅವ್ರು ಮಾಡಿಸಿದ್ದು. ಯಾಕಂದ್ರೆ ಅವ್ರು ನಾನು ನೋಡಿದ್ದು ತುಂಬಾ ಹಾರ್ಡ್ ವರ್ಕರ್. ಯಾವಾಗ ನೋಡೋದು ಸಿನಿಮಾ ರಾತ್ರಿ ಇರ್ಬೋದು, ಯಾವಾಗ ನೋಡೋದು ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಾರೆ. ನಿದ್ದೆ ಮಾಡ್ಕೊಳ್ಳೋದು ಕಡಿಮೆ ನಾನು ನೋಡಿರೋ ಪ್ರಕಾರ. ನಾನು ಜೊತೆಗಿರ್ತೀನಿ ಜಾಸ್ತಿಯಾಗಿ. ಒಂದ್ ಪಾತ್ರ ಇದು ಮಾಡು ಅಂತ ಹೇಳ್ತಿದ್ರು. ಸರ್ ನಾವೆಲ್ಲ ಎಲ್ಲಿ ಸರ್ ಸಿನಿಮಾ ಮಾಡೋದು? ಇಲ್ಲ ನೀನ್ ಮಾಡ್ತೀಯಾ ಮಾಡು ಅಂತ, ನಂಗೊತ್ತು ನೀನ್ ಮಾಡಿಸ್ತೀನಿ ಅಂತ ಮಾಡುವಂತ ಧೈರ್ಯ ತುಂಬಿದೆ ಸರ್. ನಿಮ್ಗೆ ತುಂಬಾ ಥ್ಯಾಂಕ್ಸ್ ಸರ್. ಆಮೇಲೆ ಇದಕ್ಕಿಂತ ಮುಂಚೆ ನಾನು ಅವ್ರ ಜೊತೆ ಜರ್ನಿ ಮಾಡಿದ್ದೆ ತುಂಬಾ ಒಂದು 10 ವರ್ಷ ಸರ್. ನಾನು ನೋಡಿದ ಪ್ರಕಾರ ಅವ್ರಂತರ ಡಿಫ್ರೆಂಟ್ ಬೇರೆ ತರ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರು ಯಾವಾಗ ನೋಡಿದ್ರು ಸಿನಿಮಾ ಬಗ್ಗೆ ಅದು ಬೇರೆ ಯೋಚನೆ ಮಾಡಲ್ಲ. ಹಂಗಾಗಿ ಇಲ್ಲಿ ನಾನು ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಡಿ ಯೋಗರಾಜ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಹಾಗೆ ವಿಶೇಷವಾಗಿ ಒಂದು ವಿಷಯವನ್ನ ಅನೌನ್ಸ್ ಮಾಡಲೇಬೇಕು. ನೀವು ಮಾತಾಡಿದ ನಂತರನೇ ಇದನ್ನ ಅನೌನ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ.
ಆಡಿಯೋ ರಿಲೀಸ್ ಅಂತ ಬಂದಾಗ ನಮ್ಮ ಚಲನಚಿತ್ರಗಳು ಎಷ್ಟೊಂದು ತೊಂದರೆಗಳನ್ನ ಫೇಸ್ ಮಾಡ್ತಾ ಇದೆ ಅಂತೇಳಿ ನಮ್ಮೆಲ್ರಿಗೂ ಗೊತ್ತು. ಇದರಲ್ಲಿ ಮುಚ್ಚಿಡುವಂತದ್ದೇನೂ ಇಲ್ಲ. ಅದು ಹೊಸದಾಗಿ ಬಂದ ಸಿನಿಮಾಗಳು ಅಂತ ಹೇಳಿದ್ರೆ ಆಡಿಯೋ ರಿಲೀಸ್ ಮಾಡ್ಬೇಕು ಅಂತ ಹೇಳಿದ್ರೆ ಕೆಲವು ಸವಾಲುಗಳನ್ನ ಎದುರಿಸಬೇಕಾಗುತ್ತೆ. ಇಂತಹ ಸಂದರ್ಭವನ್ನ ಬಹಳ ಸುಲಭ ರೀತಿಯಲ್ಲಿ ಒಂದು ತಮ್ಮದೇ ಆದ ಚಾನೆಲ್ ಅನ್ನ ಮಾಡಿಕೊಂಡು ಅಧಿಕೃತವಾಗಿ ಆ ಚಾನೆಲ್ ಅನ್ನ ನಿರ್ಮಾಣ ಮಾಡಿ ನಿನ್ನೆ ಅಷ್ಟೇ ಅದು ಅಫಿಷಿಯಲ್ ಆಗಿ ನಿರ್ಮಾಣ ಆಗಿದೆ. ಅದರಲ್ಲಿಯೇ ಇವರ ಎಲ್ಲಾ ಸಾಂಗ್ ಗಳನ್ನ ರಿಲೀಸ್ ಮಾಡ್ತಿದ್ದಾರೆ. ಡಿ ಯೋಗರಾಜ್ ಅಂತ ಯೂಟ್ಯೂಬ್ ಚಾನೆಲ್ ಅನ್ನ ನಿರ್ಮಿಸಿ ಅದರಲ್ಲಿ ಎಲ್ಲ ಸಾಂಗ್ ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದು ಇವರ ಚಿತ್ರತಂಡಕ್ಕೇನೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಹೊಸದಾದ ಚಾನೆಲ್ ಒಂದು ಲಾಂಚ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್. ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಲೂಡೋ ಆಡಿಯೋ ರಿಲೀಸ್ ಫಂಕ್ಷನ್ಗೆ ಒಂದು ಕರೆದು ಪ್ರೀತಿ ಕೊಟ್ಟದಕ್ಕೆ ಮೊದಲನೇದಾಗಿ ಯೋಗರಾಜ್ ಸರ್, ಮಹೇಂದ್ರನ್ ಅವರು, ಮತ್ತೆ ಶರಣ್, ಆರ್ಯನ್, ಯೋಗಿತಾ ಮೇಡಮ್, ಮತ್ತೆ ಇಲ್ಲಿ ಎಲ್ಲರಿಗೆ ಕೂಡ ನಾನು ಮೊದಲನೇದಾಗಿ ಹೃತ್ಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತೇನೆ. ಇವತ್ತು ನಾವೆಲ್ಲರಿಗೂ ಒಂದು ಯೋಚನೆ ಮಾಡ್ಬೇಕಂದ ಮುಖ್ಯ ವಿಷಯ ಅಂದ್ರೆ, ಒಬ್ಬರೊಂದು ಸಿನಿಮಾವನ್ನ ಮಾಡ್ತಾರೆ, ಅದರಲ್ಲಿ ಜನರನ್ನ ನಂಬಿಕೊಂಡು ಮಾಡ್ತಾರೆ. ಯಾಕೆಂದ್ರೆ ಜನರು ಆ ಪಿಕ್ಚರ್ ಅನ್ನ, ಆ ಸಿನಿಮಾವನ್ನ ಬೆಂಬಲಿಸಬೇಕು ಅಂತ. ಒಬ್ಬ ವ್ಯಕ್ತಿ ಒಂದು ಡೈರೆಕ್ಟರ್ ಆಗಿ ಒಬ್ರು ಮುಂದೆ ಬಂದಾಗ ಸುಮಾರು 500 ಕುಟುಂಬದ ಜವಾಬ್ದಾರಿ ಅವರ ಮೇಲೆ ಇದೆ. ಯಾಕಂದ್ರೆ ಆ ಪಿಕ್ಚರ್ ಒಂದು, ಆ ಸಿನಿಮಾ ಒಂದು ಗೆದ್ರೆ 500 ಕುಟುಂಬಗಳು, ಅದರ ಪ್ರತಿಭೆಗಳು ಸಮಾಜದ ಮುಂದೆ ಬರ್ತಾರೆ. ಅವ್ರ ಮುಂದಿನ ದಿನದಲ್ಲಿ ದೇಶ ಅಥವಾ ವಿದೇಶದಲ್ಲಿ ಅವರು ಹೆಸರುವಾಸಿ ಆಗ್ಲಿಕ್ಕೆ ಆಗ್ತದೆ. ಅದೇ ಸಂದರ್ಭದಲ್ಲಿ ಒಬ್ಬೊಬ್ರು ಡೈರೆಕ್ಟರ್ ಒಂದು ಮುಂದೆ ಬರುವಾಗ ಅವರಿಗೆ ಅಡೆತಡೆಯನ್ನು ಮಾಡಿದ್ರೆ ಹಲವಾರು ಕನಸುಗಳನ್ನು ಹೊತ್ತ ಪ್ರತಿಭೆಗಳಿಗೆ ಹಿನ್ನಡೆ ಆಗುವ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಯಾವುದೇ ಒಂದು ಸಿನಿಮಾ ಆದ್ರೆ ಹೆಚ್ಚಿನವರು ಬೀಚ್ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಮಂಗಳೂರನ್ನ ಅರಸಿಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ನಾವು ಯಾವಾಗಲೂ ತುಳುನಾಡು ಜನರು ಅತಿಥಿ ದೇವೋಭವ ಅಂತ ಹೇಳ್ತೇವೆ. ಯಾಕಂದ್ರೆ ಬೇರೆ ಬೇರೆ ಜನರು ಇವತ್ತು ಹಲವಾರು ನಮ್ಮ ರಾಜ್ಕುಮಾರ್ ಸರ್ ಆಗಿರ್ಬೋದು, ದೊಡ್ಡ ದೊಡ್ಡ ನಮ್ಮ ಇಲ್ಲಿಯ ಅಣ್ಣವರ ಪಿಕ್ಚರ್ ಆಗಿರ್ಬೋದು, ಬೇರೆ ಬೇರೆ ನಮ್ಮ ಪುನೀತ್ ಅವರಾಗಿರ್ಬೋದು, ಬೇರೆ ಬೇರೆ ಅವ್ರದ್ದು 100ಕ್ಕಿಂತ ಹೆಚ್ಚು ದಿನಗಳು ಕೂಡ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸಿನಿಮಾ ಥಿಯೇಟರ್ ಓಡಿದೆ. ನಾವು ಯಾವಾಗಲೂ ಆದಷ್ಟು ಯಾರು ಕೂಡ ಒಂದು ಪಿಕ್ಚರ್ ಮಾಡುವಾಗ ಅವರಿಗೆ ನಾವು ಬೆಂಬಲಿಸ್ತೇವೆ. ಇನ್ನು ಮುಂದೆ ಕೂಡ ಆದಷ್ಟು ನಮ್ಮ ಕರಾವಳಿ ಪ್ರದೇಶದಲ್ಲಿ, ತುಳುನಾಡಲ್ಲಿ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಆದಷ್ಟು ಜನರು ಬಂದ ಅಲ್ಲಿಯ ಸೀನರ್ಗಳನ್ನ ಅಥವಾ ಅಲ್ಲಿಯ ಒಂದು ಒಳ್ಳೆಯ ದೃಶ್ಯಗಳನ್ನ ಆದಷ್ಟು ತಮ್ಮ ಪಿಕ್ಚರ್ಗಳಲ್ಲಿ ಪ್ರದರ್ಶನ ಮಾಡಿಕೊಂಡು ನಮ್ಗೆ ಕೂಡ ಒಂದು ಮಂಗಳೂರಿನವರಿಗೆ ಕೂಡ ಒಂದು ಸಂತೋಷ ತರ್ತದೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಪಿಕ್ಚರ್ ಮಾಡುವಾಗ ಅವರಿಗೆಲ್ಲರೂ ಕೂಡ ನಾವು ಬೆಂಬಲಿಸುವ, ಆದಷ್ಟು ಹೊಸ ಹೊಸ ಪ್ರತಿಭೆಗಳಿಗೆ, ಹೊಸ ನಾಯಕರಿಗೆ ಒಂದು ಅಥವಾ ನಾಯಕಿಯವರಿಗೆ ಅವಕಾಶ ಕೊಡುವಂತ ನಮ್ಮ ಡೈರೆಕ್ಟರ್ ಆಗಿರ್ಬೋದು ಅಥವಾ ಪ್ರೊಡ್ಯೂಸರ್, ಪಾಪ ಅವರು ಎಷ್ಟೇ ಒಂದೊಂದು ಪಿಕ್ಚರ್ ಮಾಡ್ಬೇಕಾದ್ರೆ ಎಷ್ಟೇ ಹಣದ ಸಮಸ್ಯೆ ಇರ್ತದೆ. ಕೆಲವರು ತನ್ನ ಜಾಗದ ಡಾಕ್ಯುಮೆಂಟ್, ಮನೆದು ಡಾಕ್ಯುಮೆಂಟ್ ಅಡವಿಟ್ಟುಕೊಂಡು ಮಾಡ್ತಾರೆ. ಯಾಕೆ? ಜನರ ಮೇಲೆ ನಂಬಿಕೆ ಇಟ್ಟು. ನಾವೆಲ್ಲರೂ ಕೂಡ ದಯವಿಟ್ಟು ನಾವಿಡೀ ಕನ್ನಡಿಗರಾಗಿರ್ಬೋದು, ನಮ್ಮ ತುಳುನಾಡಿನವರು ಎಲ್ಲರೂ ಕೂಡ ಒಂದು ಪಿಕ್ಚರ್ ಬಂದಾಗ ಅವರಿಗೆ ಬೆಂಬಲಿಸುವ, ಅವ್ರು ಒಂದು ಪಿಕ್ಚರ್ ಬದಲು 10 ಪಿಕ್ಚರ್ ಮಾಡುವವರಿಗೆ ಅವರಿಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳ್ಕೊಂಡು ಇಷ್ಟೊಂದು ಅವಕಾಶ ಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿಯಲ್ಲಿ ನಮ್ಮ ಸುವರ್ಣ ಇದ್ದಾರೆ, ನನ್ನ ಆತ್ಮೀಯ ಲಕ್ಷ್ಮೀ ಸುವರ್ಣ, ನನ್ನ ಆತ್ಮೀಯರು. ಅದೇ ರೀತಿಯಲ್ಲಿ ಎಲ್ಲ ಕಲಾವಿದರು. ಮತ್ತೆ ನನಗೆ ಇವತ್ತು ಸಂತೋಷ ಆಯ್ತಂದ್ರೆ ಯೋಗರಾಜ್ ಸರ್ ವಿಷಯದಲ್ಲಿ, ಯಾಕೆ ಇಡೀ ಕುಟುಂಬ ಕೂಡ ಒಂದು ಪಿಕ್ಚರ್ ಹಿಂದೆ ಅವರು ದುಡಿತಾ ಇದ್ದಾರೆ. ಎಷ್ಟು ಸಪೋರ್ಟ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ. ಈಗ ನೋಡಿ, ಮಗಳು ಕೂಡ ಒಂದು ಡೈರೆಕ್ಟರ್ ಆಗ್ಬೇಕಂತ ಆಸೆ ಇಟ್ಟು ಬಂದಿದ್ದಾರೆ. ಅಂತವರಿಗೆ ನಾವು ಬೆಂಬಲಿಸುವ, ಅವರಿಂದ ಇನ್ನಷ್ಟು ಹಲವು ಪಿಕ್ಚರ್ಗಳು ನಮ್ಮ ಮುಂದೆ ಬರಲಿ ಅಂತ ಹೇಳ್ಕೊಂಡು ಇಷ್ಟ ಅವಕಾಶ ಕೊಟ್ಟದಕ್ಕೆ ಜೈ ತುಳುನಾಡು, ಜೈ ಕರ್ನಾಟಕ, ಜೈ ಭಾರತ್. ಥ್ಯಾಂಕ್ ಯು ಸರ್. ಹಿರಿಯರು ಯಾವತ್ತು ಹಿರಿಯರಾಗೆ ಮಾತಾಡ್ತಾರೆ ಅನ್ನೋದನ್ನ ತೋರಿಸ್ಕೊಟ್ರಿ ಸರ್. ಯಾಕಂತ ಹೇಳಿದ್ರೆ ಸಿನಿಮಾ. ಹರಿ ಓಂ. ಇಲ್ಲಿ ಬಂದಿರುವ ಗಣ್ಯ ವ್ಯಕ್ತಿಗಳಿಗೂ, ಮಾಧ್ಯಮದವರಿಗೂ, ಅಭಿಮಾನಿಗಳಿಗೂ ನನ್ನ ಹೃದಯಪೂರ್ವ ಅಭಿನಂದನೆಗಳು. ಇಲ್ಲಿ ಈ ಹೀರೋಗಳ ಹೀರೋಯಿನ್ಗಳ ಸುಮಾರು ಚರ್ಚೆ ಇಲ್ಲಿ ಸ್ಟೇಜಲ್ಲಿ ನಡೆದಿದೆ. ಅದು ಸ್ಟೇಜಲ್ಲಿ ನಡೆಯಬೇಕಾದ ಇದಲ್ಲ, ಅದು ಬಂದಂತ ಅಭಿಮಾನಿಗಳು ಅವರ ನಟನೆಯನ್ನು ನೋಡಿ ಅದಕ್ಕಿಂತ ಪ್ರಶಂಸೆಯನ್ನು ಕೊಡಬೇಕು. ಅದಾನು ನನ್ನ ಅಭಿಪ್ರಾಯ. ಮತ್ತು ಈ ಲೂಡೋ ಸಿನಿಮಾದ ಪರವಾಗಿ ನಾನು ನನ್ನ ಪರವಾಗಿ ಎಲ್ಲ ವಿಧದ ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ಸರ್ ಇನ್ನೊಂದು ಮಾತು ಬಗ್ಗೆ ಬಿಟ್ಬಿಡಿ. ನಿಮ್ಮ ಮಗ ಸಣ್ಣದ್ರಿಂದ ಕನಸನ್ನ ಹೊತ್ತು ಬಂದವರ, ಅಥವಾ ರೀಸೆಂಟ್ ಆಗಿ ಆ ಕನಸಿನ ಹಿಂದೆ ಓಡ್ತಾ ಇರೋರ, ಅಥವಾ ಆ ಕನಸು ನಿಮ್ಗೂ ಕೂಡ ಇತ್ತ ನನ್ನ ಮಗ ಹೀಗೆ ಆಗ್ಬೇಕು ಅಂತೇಳಿ?
ಒಂದು ರೀತಿಯಲ್ಲಿ ನೋಡಿದ್ರೆ ಅವ್ರು ಪಡ್ತಿರೋ ಸ್ಟ್ರಗಲ್ ಹಿಂದೆ ನಿಮ್ಗೂ ಎಲ್ಲೋ ಒಂದು ನೋವಿರುತ್ತೆ, ಇದೆಲ್ಲ ಬೇಕಾ ಅಂತಾನೂ ಇರುತ್ತೆ ಅಥವಾ ಹೀಗಾಗ್ಲಿ ಅನ್ನೋ ಆಸೆನೂ ಇರುತ್ತೆ. ಹೇಳಿ ಸರ್ ಅದ್ರ ಬಗ್ಗೆ. ಪ್ರತ್ಯೇಕವಾಗಿ ಇಂತ ಒಂದು ಸಮಾರಂಭದಲ್ಲಿ ಅಪ್ಪ ಮಗ ಅಂತ ಒಂದು ವಿಷಯ ಬರಬಾರ್ದು, ಅದು ನಾವು ಹೇಳುದಿಲ್ಲ, ಅದು ಅಭಿಮಾನಿಗಳಿಗೆ ಬಿಟ್ಟದ್ದು. ನಾನು ಅಭಿಮಾನಿಗಳ ಪರವಾಗಿ ನಿಂತು ಬರ್ಲಿ ಜೋರಾದ ಚಪ್ಪಳೆ. ಮಗನೇ ಸಿನಿಮಾ ಮಾಡಿದ್ರು ನಾನು ಅಭಿಮಾನಿ ಸ್ಥಾನದಲ್ಲೇ ನಿಂತು ಸಿನಿಮಾ ನೋಡ್ತೀನಿ ಅಂತ ಹೇಳ್ತಿದ್ದಾರೆ. ಇದಕ್ಕಿಂತ ದೊಡ್ಡ ಮಾತು ಅಥವಾ ದೊಡ್ಡ ಸಪೋರ್ಟ್ ನಿಮ್ಮ ಮಗನಿಗೆ ಬೇರೊಂದು ಬೇಡ ಅಂತ ಅನ್ಕೋತೀನಿ. ಬಂದಿದ್ದೇನೆ ಇಂದು ಈ ಚಿತ್ರತಂಡದ ಆಡಿಯೋ ರಿಲೀಸ್ ಲೂಡೋ ಪಿಕ್ಚರ್ ಇದರ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಯಿತು. ನಿಜವಾಗಿ ಹೇಳುವುದಾದ್ರೆ ತುಂಬಾ ಚೆನ್ನಾಗಿತ್ತು. ಶರಣ್ ರಾಜ್ ನನ್ನ ತಮ್ಮನ ಮಗ, ಅವನಿಗೆ ತುಂಬಾ ಒಂದು ಆಸೆ ಇತ್ತು, ಒಂದು ಹೀರೋ ಆಗಬೇಕು, ಅದು ಎಲ್ಲರ ಸಪೋರ್ಟ್ ಇರಬೇಕು ಎಂದು ನಾನು ವಿನಂತಿಸುತ್ತೇನೆ. ಮತ್ತೆ ಈ ಚಿತ್ರದ ನಿರ್ಮಾಪಕರಾದ ಯೋಗರಾಜ್ ಸರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಹಾಗೂ ಇದರ ಮಹೇಂದ್ರ ಅವರು, ಯೋಗರಾಜ್ ಶೆಟ್ಟಿ ಡೈರೆಕ್ಟರ್, ಅವರಿಗೂ ಎಲ್ಲರಿಗೂ ನನ್ನ ಇದು. ಆಮೇಲೆ ಈ ಚಿತ್ರದ 2 ಹಾಡುಗಳನ್ನು ನಾನು ನೋಡಿದೆ, ತುಂಬಾನೇ ಮೆಲೋಡಿಯಸ್ ಚೆನ್ನಾಗಿತ್ತು. ಈ ಚಿತ್ರ ಇನ್ನು ಮುಂದೆ ಬಂದು ಚೆನ್ನಾಗಿ ನಡೆಯಲಿ, ಎಲ್ಲ ಸಪೋರ್ಟ್ ನನ್ನದು ಎಲ್ಲರದು ಇರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ವಿಶಸ್. ಲಾಂಚ್ಗೆ ಅವರ ನಿರ್ಮಾಪಕರು ಮತ್ತು ನಿರ್ದೇಶಕರ ಕರೆಗೆ ಹೋಗಟ್ಟು ಬಂದಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಪತ್ರಿಕಾ ಮಿತ್ರದವರಿಗೂ ನಿಮ್ಮ ತನ್ಮಯ ಎಸ್ ಅನಂತಕುಮಾರ್ನ ಅಭಿನಂದನೆಗಳು. ಈ ಚಿತ್ರಕ್ಕೆ ನಮ್ಮ ಸಂಗೀತ ನಿರ್ದೇಶಕರಾದಂಥ ರಾಜ್ ಭಾಸ್ಕರ್ ಅವರು ಒಂದಿನ ನನಗೆ ಕಾಲ್ ಮಾಡಿ ಒಂದು ಪ್ಯಾಥೋ ಸಾಂಗ್ ಬರೀಬೇಕು ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿ, ನನಗಿನ್ನೂ ಅವಾಗ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಪರಿಚಯ ಇರಲಿಲ್ಲ. ಸರಿ ಆಯ್ತು ಅಂತ ಟೂನ್ ಕಳಿಸಿದ್ರು. ಸಾಂಗ್ನ ಬರೆದು ನಾನೇ ರೆಕಾರ್ಡ್ ಮಾಡಿದೆ. ರೆಕಾರ್ಡ್ ಮಾಡಿ ಯುವರಾಜ್ ಸರ್ ಕೇಳಿಸಿದಾಗ ನನಗೆ ಅವರು ತುಂಬಾ ಅಪ್ರಿಸಿಯೇಟ್ ಮಾಡಿದ್ರು ಫೋನ್ನಲ್ಲೇ. ಇದಾದ ನಂತರ ಆ ಸಾಂಗಿಂದ ಪ್ರೇರಿತರಾಗಿ ನನಗೊಂದು ಮತ್ತೊಂದು ಐಟಮ್ ಸಾಂಗ್ ಬರೀರಿ ಅಂತ ಹೇಳ್ಬಿಟ್ಟು ಒಂದು ಟೂನ್ ಕಳಿಸಿದ್ರು. ಸೊ ಅದನ್ನು ಬರೆದೆ. ಅದಾದ್ಮೇಲೆ ಸರ್ ತುಂಬಾ ಚೆನ್ನಾಗಿ ಬರೆದಿರಾ, ಒಂದು ಡ್ಯೂಯೆಟ್ ಸಾಂಗ್ ಇದೆ, ಅದು ಬರೀರಿ ಸರ್ ಅಂದ್ರು. ಸರಿ ಸರ್ ಬರೀತೀನಿ ಸರ್ ಅಂತ ಅದನ್ನು ಬರೆದೆ. ಅವಾಗಲೇ ನೋಡಿದ್ರಿ ಆ ಸಾಂಗ್ ನಾನೇ ಬರೆದಿದ್ದು, 2ನೇ ಸಾಂಗ್. ಹೀಗೆ ಯುವರಾಜ್ ಅವರು ಮತ್ತು ರಾಜ್ ಭಾಸ್ಕರ್ ಅವರ ಒಂದು ಸಹಾಯದಿಂದ ಈ ಚಿತ್ರಕ್ಕೆ ನಾನು 3 ಸಾಂಗನ್ನು ಬರೆದಿದ್ದೀನಿ. ಈ ಚಿತ್ರವು ಎಲ್ಲ ರೀತಿಯಿಂದ ಯಶಸ್ವಿಯಾಗಲಿ, ಯುವರಾಜರು ಮತ್ತು ನಿರ್ಮಾಪಕರು ಇನ್ನೂ ಅನೇಕ ಚಿತ್ರಗಳನ್ನು ಮಾಡಲಿ ಅಂತ ಹಾರೈಸಿ ನನ್ನ ಈ ಮಾತನ್ನು ಮುಗಿಸ್ತೇನೆ. ಜೈ ಚಿತ್ರೋದ್ಯಮ, ಜೈ ಕನ್ನಡಾಂಬೆ. ತೋರಿಸ್ಬಿಟ್ರು, ಬರ್ಲಿ ಜೋರಾದ ಚಪ್ಪಾಳೆ. ನಿಮ್ಮ ಈ ಸಹಕಾರ ಯಾವಾಗ್ಲೂ ನಮ್ಮ ಚಿತ್ರರಂಗದ ಮೇಲೆ ಹೀಗೆ ಇರ್ಲಿ ಸರ್. ನಮ್ಮದೊಂದು ಸಣ್ಣ ವಿನಂತಿ, ನಮ್ಮ ಮಿನಿಸ್ಟರ್ ಸರ್ ಕಾರ್ಯಕ್ರಮದ ಬಗ್ಗೆ, ಸಿನಿಮಾದ ಬಗ್ಗೆ ದಯವಿಟ್ಟು 2 ಮಾತಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ನಿಮಗೂ ಕೂಡ ಸರ್ಕಾರ, ಜನರು, ಕಷ್ಟ ಸುಖ ಅದನ್ನೆಲ್ಲ ಹೊರತುಪಡಿಸಿ ಕೂಡ ಮನರಂಜನೆಯ ಮೇಲೆ ವಿಶೇಷವಾದ ಒಂದು ಆಸಕ್ತಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹೇಳಿ ಸರ್, ಕಾರ್ಯಕ್ರಮದ ಬಗ್ಗೆ 1-2 ಮಾತನ್ನು ಹೇಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ಫಿಲಮಿನ ಆಡಿಯೋ ಲಾಂಚ್ ಇವತ್ತು ಆಗ್ತಾ ಇದೆ. ಇದು ಎಲ್ಲ ನಮ್ಮ ಯುವಕ ಸ್ನೇಹಿತರೆಲ್ಲರೂ ಸೇರಿ ಇದನ್ನ ಈ ಫಿಲಮ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಕ್ಷೇತ್ರದ ಹುಡುಗಿಯಾದಂತ ಜೀವಿತಾ ಅವರು ಈ ಫಿಲಮಿನ ಹೀರೋಯಿನ್ ಆಗಿದ್ದಾರೆ. ನಮಗೆ ಸಂತೋಷ. ಯುವ ಪ್ರತಿಭೆ ಇವತ್ತು ಬಹಳ ಒಂದು ಉತ್ಸಾಹದಿಂದ, ಆಸಕ್ತಿಯಿಂದ ಅವರು ಈ ಒಂದು ಫಿಲಿಂ ನಲ್ಲಿ ಅವರು ಮಾಡ್ತಾ ಇದ್ದಾರೆ. ಮತ್ತೆ ಫಿಲಿಮಿನ ನಮ್ಮ ಹೀರೋ ಯಾರು ಬಂದಿಲ್ಲ,
ಶರಣ್ ರಾಜ್ ಅವರು, ಅದೇ ಶರಣ್ ರಾಜ್ ಅವರು ಮತ್ತೆ ಆರ್ಯನ್ ಇಬ್ರು ಯುವಕರು ಅವರು ಕೂಡ ಇವತ್ತು ಈ ಫಿಲಿಮಿನಲ್ಲಿ ಅವರು ಇದ್ದಾರೆ. ಮತ್ತು ನಮ್ಮ ನಿರ್ದೇಶಕರು ಯೋಗರಾಜ್ ಅವರು ಬಹಳ ಅನುಭವ ಇರ್ತಕ್ಕಂಥವ್ರು, ಒಳ್ಳೊಳ್ಳೆ ಫಿಲಿಂಗಳನ್ನೆಲ್ಲ ಅವರು ಮಾಡಿದ್ದಾರೆ. ಸೊ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಒಳ್ಳೆಯ ಒಂದು ಚಿತ್ರಗಳು ಬರ್ತಕ್ಕಂಥದ್ದು ಖಂಡಿತವಾಗಿ ಬಹಳ ಅಗತ್ಯ ಇದೆ. ಮತ್ತು ಅದರಲ್ಲೂ ಕೂಡ ಹೊಸ ಯುವ ಪ್ರತಿಭೆಗಳು, ಹೊಸ ಒಂದು ಚಿಂತನೆ ಇರ್ತದೆ ಯಾವಾಗಲೂ ಕೂಡ ಯುವಕರಲ್ಲಿ ಮತ್ತು ಅವರ ಒಂದು ಆಲೋಚನೆಯಲ್ಲಿ ಒಂದು ಹೊಸತನ ಇರ್ತದೆ. ಮತ್ತು ಒಂದು ಬೇರೆ ರೀತಿಯಲ್ಲಿ ನಾವು ಏನೇ ಮಾಡಿದ್ರು ಕೂಡ ಹೊಸ ರೀತಿಯಲ್ಲಿ ಮಾಡತಕ್ಕಂಥ ಒಂದು ಪ್ರಯೋಗ ಮಾಡತಕ್ಕಂಥ ಧೈರ್ಯ ಕೂಡ ಇರ್ತದೆ. ಇದು ಏನಾಗ್ತದೆ, ನಾವು ಹೆಚ್ಚು ವಯಸ್ಸಾಗ್ತಾ ಆಗ್ತಾ ನಾವು ಯಥಾಸ್ಥಿತಿಗೆ ಹೆಚ್ಚು ಹೋಗ್ತೀವಿ. ಯಾಕಪ್ಪ ನಮ್ಗೆ ಯಾಕೆ ಬೇಕು, ಇರೋದನ್ನೇ ಫಾರ್ಮುಲಾ ಪ್ರಕಾರ ಹೋಗ್ಬಿಡೋಣ ಮಾಡ್ಬಿಡೋಣ ಅಂತಲೇ ಇರ್ತದೆ. ಆದರೆ ಒಂದು ಹೊಸ ಪ್ರಯೋಗಗಳು, ಹೊಸ ಆಲೋಚನೆಗಳು ಅದು ಕೂಡ ಬಹಳ ಅಗತ್ಯ. ಯಾಕಂದ್ರೆ ಕ್ರಿಯೇಟಿವ್ ಫೀಲ್ಡ್ ಇದು. ಈ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ನಾವು ನಮ್ಮ ಒಂದು ಏನು ಆಲೋಚನೆಗಳಿರ್ತದೆ ಅದನ್ನ ನಾವು ಈ ಸಿನಿಮಾ ಮುಖಾಂತರ ಅದನ್ನ ಜನರ ಮುಂದೆ ತೋರಿಸುವಂಥದ್ದು, ಅದು ಕಾರ್ಯಗತ ಮಾಡುವಂಥದ್ದಕ್ಕೆ ಸಾಧ್ಯ ಆಗ್ತದೆ. ಸೊ ಅದೊಂದು ಅದ್ಭುತ ಕಲೆ ಇದು. ಎಲ್ರಿಗೂ ಟ್ಯಾಲೆಂಟ್ ಇರೋದಿಲ್ಲ, ಕೆಲವರಿಗೆ ಟ್ಯಾಲೆಂಟ್ ಇರ್ತದೆ. ಬಹಳಷ್ಟು ಜನ ಪ್ರಯತ್ನ ಮಾಡ್ತಾರೆ, ಆದ್ರೆ ಎಲ್ರಿಗೂ ಆ ಒಂದು ಯಶಸ್ಸು ಸಿಗೋದಿಲ್ಲ. ಯಾಕಂದ್ರೆ ಇದು ಅಂತಿಮವಾಗಿ ಇದು ಅವಲಂಬಿತ ಆಗುವಂಥದ್ದು ಪ್ರೇಕ್ಷಕರ ಮೇಲೆ, ಜನರ ಮೇಲೆ. ಅವ್ರ ಮೇಲೆ ನಾವು ಯಾರು ಕೂಡ ಒತ್ತಡ ಹಾಕಕ್ಕಾಗಲ್ಲ. ಅವರ ಇಚ್ಛಾನುಸಾರ ಯಾರ ಮೇಲೆ ಪ್ರೀತಿ ಅಥವಾ ಯಾರ ಬಗ್ಗೆ ಆಕರ್ಷಣೆ ಆಗ್ತದೆ ಅವರು ಇದ್ರಲ್ಲಿ ಮೇಲ್ ಬರ್ತಾರೆ. ಆದ್ರೆ ನಮ್ಮ ಪ್ರಯತ್ನಗಳು ನಾವು ಮಾಡಲೇಬೇಕು, ಪ್ರಾಮಾಣಿಕವಾದಂತ ಪ್ರಯತ್ನ. ಮತ್ತು ಅದನ್ನ ಒಂದು ಆಸಕ್ತಿ ಇಟ್ಕೊಂಡು ಶ್ರದ್ಧೆಯಿಂದ ನಮ್ಮ ಪ್ರಯತ್ನ ಮಾಡಬೇಕು. ರಿಸಲ್ಟ್ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಎಫರ್ಟ್ ಅದು ಸರಿಯಾಗಿರ್ಬೇಕು. ಅದರಿಂದ ಏನು ಹೆಚ್ಚು ನಾನು ಮಾತನಾಡ್ದೇನೆ. ಇವತ್ತು ಎಲ್ಲ ಸೇರಿದಿರ, ಎಲ್ಲ ಈ ಫಿಲಿಮ್ಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಯಾರು ಇದರಲ್ಲಿ ಅಭಿನಯ ಮಾಡ್ತಕ್ಕಂಥವ್ರು ಮತ್ತು ಇದರಲ್ಲಿ ಎಲ್ಲ ಬೇರೆ ಟೆಕ್ನಿಕಲ್ ಜನ ಅವರು ಎಲ್ಲ ಬಂದಿದ್ದಾರೆ. ಮತ್ತು ಎಲ್ಲ ಬಹುಶಃ ಎಲ್ಲ ನಮ್ಮ ಹೀರೋಯಿನ್ ಸ್ನೇಹಿತರು ಕೂಡ ಬಂದಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಅವರ ಕುಟುಂಬದ ಸದಸ್ಯರು ಕೂಡ ಎಲ್ಲ ಬಂದಿರ್ತಾರೆ. ಅವ್ರಿಗೂ ಒಂಥರ ಖುಷಿ, ಅವ್ರಿಗೊಂಥರ ಇದರಲ್ಲಿ ಮುಂದೆ ಭವಿಷ್ಯ ಒಳ್ಳೇದಾಗ್ಲಿ ಅಂತ ಅವರೆಲ್ಲ ಮನಸ್ಸಲ್ಲಿ ಇರ್ತದೆ. ಎಲ್ಲರೂ ಒಂದು ಒಳ್ಳೆಯ ಒಂದು ವಿಶ್ವಾಸ ಬಂದಿದ್ದಾರೆ. ಅದಕ್ಕೆ ಇಬ್ರು ಯುವ ಪ್ರತಿಭೆಗಳಿಗೆ ಈ ಫಿಲ್ಮ್ ಮುಖಾಂತರ ಒಳ್ಳೆಯ ಒಂದು ಸಕ್ಸಸ್ ಸ್ಟೋರಿಗಳಾಗ್ಬೇಕು ನೀವು ಅಂತ ನಾವೆಲ್ಲರೂ ನಾನು ಶುಭ ಹಾರೈಸ್ತಾ ಇದ್ದೀನಿ. ಮತ್ತು ನಿಮ್ಮ ಒಂದು ಭವಿಷ್ಯದಲ್ಲಿ ಒಳ್ಳೆಯ ಹೆಸರನ್ನು ಪಡ್ಕೊಳ್ಳಿ ಅಂತ ಹೇಳಿ ನನ್ನ ಒಂದು ಶುಭ ಸಂದೇಶವನ್ನ ನೀಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇದೊಂದು ಸಣ್ಣದಾದ ಪ್ರಶ್ನೆ, ಇದು ನನ್ನ ಕ್ಯೂರಿಯಾಸಿಟಿಗೋಸ್ಕರ. ಸರ್, ನೀವು ನೋಡಿದ ಮೊದಲನೇ ಸಿನಿಮಾ ಮತ್ತು ಕೊನೆಯ ಸಿನಿಮಾ ಯಾವುದು ಸರ್? ಮೊದಲನೇ ಸಿನಿಮಾ ಎಲ್ಲಿ ಜ್ಞಾಪಕ ಎಲ್ಲಿರ್ತದಮ್ಮ ಗೊತ್ತಿಲ್ಲಪ್ಪ, ನನಗಂತೂ ಜ್ಞಾಪಕ ಆಗ್ತಾ ಇಲ್ಲ. ಆದ್ರೆ ಬಹುಶಃ ಹಳೇ ಫಿಲಿಮ್ಗಳು ಹೋದ್ರೆ ನೋಡಿರುವಂತದ್ದು ಮಾಯಾ ಬಜಾರ್ ಹಳೆ ಫಿಲಿಮ್ ಇರ್ಬೋದೇನೋಪ್ಪ. ಬಹಳ ಹಿಂದೆ ಹೋಗ್ತಾ ಬಹಳ ಅದೊಂದು ಅದ್ಭುತವಾದಂತ ಒಂದು ಫಿಲಿಮ್ ಅದು ಮಾಯಾ ಬಜಾರ್ ಅಂತ ಬಂದ. ಬಹುಶಃ ಯಾವ್ದು ಮೊದಲನೇ ಫಿಲಿಮ್ ಗೊತ್ತಿಲ್ಲ. ಕೊನೆಯ ಫಿಲಿಮು ನಾನು ನೋಡಿದ್ದು ಅದು ಈಗ ಇತ್ತೀಚಿನ ದಿವಸದಲ್ಲಿ ಫಿಲಿಮ್ಗಳನ್ನ ಜಾಸ್ತಿ ನೋಡ್ಲೇ ಇಲ್ಲ. ಕಾಂತಾರ ನೋಡಿದೆ, ಆಮೇಲೆ ಚಾರ್ಲಿ ಒಂದು ಫಿಲಿಮ್ ಬಂದಿತ್ತು, ಅದು ಚಾರ್ಲಿ ನಾಯಿಗೆ ಸಂಬಂಧಪಟ್ಟಿರುವಂತ ಒಂದು ಫಿಲಿಮ್, ಅದು ತುಂಬಾ ಚೆನ್ನಾಗಿದೆ. ಅದು ನೀವು ಕೂಡ ಯಾವತ್ತಾದ್ರೂ ಬಂಕ್ ಮಾಡಿ ಪಿಕ್ಚರ್ಗೆ ಹೋಗಿದ್ಯಾ? ಬಹಳ ಸಲ ಮಾಡಿದ್ದೀನಿ. ಯಾಕಂದ್ರೆ ಇದನ್ನೆಲ್ಲ ನಾವು ತಿಳ್ಕೊಬೇಕಾದ್ರೆ ಕ್ಯೂರಿಯಾಸಿಟಿಗೋಸ್ಕರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮುಂದೆ ಇನ್ನು ಹೆಚ್ಚು ಫಿಲ್ಮ್ಗಳು ಮಾಡ್ಬೇಕಲ್ಲ, ಸೊ ಅವ್ರಿಗೆ ಫಿಲ್ಮ್ ಸಕ್ಸಸ್ ಆಗ್ಲಿ. ಬರ್ಲಿ ಜೋರಾದ ಚಪ್ಪಾಳೆ. ಇವತ್ತು ನಾವೆಲ್ಲರೂ ಸೇರಿರುವಂತದ್ದು ಈ ಆಡಿಯೋ ರಿಲೀಸ್ಗಾಗಿ. ಇದು ಈ ಚಿತ್ರತಂಡಕ್ಕೆ ಒಂದು ಸುಗ್ಗಿ ಹಬ್ಬ ಅಂತ ಹೇಳ್ಬೋದು. ಆಲ್ ದಿ ಬೆಸ್ಟ್ ಎಂಟೈರ್ ಸಿನಿಮಾ ತಂಡಕ್ಕೆ. ಎಸ್, ಈ ಹಾಡುಗಳು ಡಿ ಯೋಗರಾಜ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಕೇವಲ ಡಿ ಯೋಗರಾಜ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಹೇಳಿರುವ ಹಾಗೆ ಓಪನ್ ಮಾಡಿ ಈ ಹಾಡುಗಳನ್ನ ಅದರಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಇದು ಕೂಡ ಒಂದು ದೊಡ್ಡ ಚಾನೆಲ್ ಆಗಿ ಸಿನಿಮಾ ರಂಗದ ಅತಿ ಹೆಚ್ಚು ಹಾಡುಗಳು ಇದರಲ್ಲಿ ರಿಲೀಸ್ ಆಗ್ಲಿ ಅಂತ ಕೇಳ್ಕೊತಾ ಆಲ್ ದಿ ಬೆಸ್ಟ್. ಬರ್ಲಿ ಜೋರಾದ ಚಪ್ಪಾಳೆ.
ಕೇಳು ನಿಮ್ಗೆ ಆಯ್ತಾ ಆಯ್ತಾಯ್ತು ಇವ್ರು ಆಯ್ತಾ ಹಿಂದೆ ಆಯ್ತಾ ಆಯ್ತಾ ಸರ್ ಒಂದು ಹೇಳ್ಕೊತಾ ಇದ್ದೀನಿ ಚಿತ್ರತಂಡದಲ್ಲಿ. ನೋಡಿ ಆಯ್ತಪ್ಪ ಓಕೆ ಈಗ ನೋಡಿದ್ರೆ ಫಿಲಿಮೇ ಕಂಪ್ಲೀಟ್ ಆಗಲ್ಲ. ಬರ್ಲಿ ಜೋರಾದ ಚಪ್ಪಾಳೆ. ಓಕೆ